Hi friends, welcome to Sankalp Learning Solutions. Today we discuss about the KCET second year physics topic, that is the current electricity. ಅಲ್ವಾ? ಎರಡು ಕ್ಲಾಸ್ಗಳಲ್ಲಿ ನಿನ್ನೆ ಮತ್ತೆ ಮೊನ್ನೆ ಎರಡು ಕ್ಲಾಸ್ಗಳಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯ ಮೇಲೆ ಕೆಲವೊಂದು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ. ಟುಡೇ ವಿ ಡಿಸ್ಕಸ್ ಅಬೌಟ್ ಮೋರ್ ಕ್ವಶನ್ಸ್, KCET ಕ್ವಶನ್ಸ್ ಆನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ನಿನ್ನೆ ಕ್ಲಾಸ್ ಅಲ್ಲಿ 14th ಕ್ವಶನ್ ಕಂಪ್ಲೀಟ್ ಆಗಿತ್ತಲ್ವಾ? ಸೊ 14ನೇ ಕ್ವಶನ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ವಿ ಮೂವ್ ಟು ದಿ 15th ಕ್ವಶನ್. ಜಸ್ಟ್ ಐ ಸ್ಟಾರ್ಟೆಡ್ ದ 15th ಕ್ವಶನ್. ಸೊ ಹಿಯರ್ 15th ಕ್ವಶನ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಇನ್ ದ ಫಾಲೋವಿಂಗ್ ಫಿಗರ್ ಇಸ್, ಅಲ್ವಾ? ಸೊ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಎ ಮತ್ತೆ ಬಿ ದ ನಡುವಿನ ಎ ಮತ್ತೆ ಬಿ ನಡುವಿನ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಎ ಮತ್ತೆ ಬಿ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನೇನ್ ಇನ್ವಾಲ್ವ್ ಆಗಿದೆ ಈ ಸರ್ಕ್ಯೂಟ್ ಅಲ್ಲಿ? ದೇರ್ ಆರ್ 3 ರೆಸಿಸ್ಟರ್ಸ್, R1 R2 R3 ಅಂತ ತಗೊಳ್ಬಹುದು ನಾವು. 3 ರೆಸಿಸ್ಟೆನ್ಸಸ್ ಗಳಿವೆ, ರೆಸಿಸ್ಟರ್ಸ್ ಗಳಿದಾವೆ. ಒಂದು 6 ಓಮ್ ರೆಸಿಸ್ಟೆನ್ಸ್, 9 ಓಮ್ ರೆಸಿಸ್ಟೆನ್ಸ್ ಅಂಡ್ 5 ಓಮ್ ರೆಸಿಸ್ಟೆನ್ಸ್. ಕರೆಕ್ಟಾ? ಸೊ ಅದ್ರ ಜೊತೆಗೆ 2 ಸೆಲ್ ಗಳಿದಾವೆ. EMF ಎಷ್ಟಿದೆ? 12 ವೋಲ್ಟ್ಸ್ ಅಂಡ್ 4 ವೋಲ್ಟ್ಸ್. 2 ಸೆಲ್ ಗಳಿನ EMF 12 ವೋಲ್ಟ್ಸ್ ಅಂಡ್ 4 ವೋಲ್ಟ್ಸ್. ಓಕೆ, so there is a current of 2 amperes is passing through the circuit in this direction. ಈ ಡೈರೆಕ್ಷನ್ ಅಲ್ಲಿ ಏನಾಗ್ತಾ ಇದೆ? ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಸರ್ಕ್ಯೂಟ್ ಅಲ್ಲಿ. ಓಕೆ, ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು? ಎ ಮತ್ತೆ ಬಿ ದ ನಡುವಿನ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ? ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ವನ್ನ ಯೂಸ್ ಮಾಡ್ತೇವೆ. ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನ್ ಹೇಳುತ್ತೆ ಹಾಗಾದ್ರೆ? ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ ದೇರ್ ಆರ್ 2 laws, ಇಂಪಾರ್ಟೆಂಟ್ 2 ಲಾ, 2 ಲಾಗಳನ್ನ ನಾವು ಅಪ್ಲೈ ಮಾಡಬಹುದು. ಒಂದು ಕಿರ್ಚಾಫ್ಸ್ ಕರೆಂಟ್ ಲಾ, ಇನ್ನೊಂದು ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಓಕೆ, ಕರೆಂಟ್ ಲಾ ಆದ್ಮೇಲೆ ಆಲ್ರೆಡಿ ನಾವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೇವೆ. ದಿಸ್ ಕ್ವಶನ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಓಕೆ, ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ವನ್ನ ನಾವು ಕಿರ್ಚಾಫ್ಸ್ ಲೂಪ್ ರೂಲ್ ಅಂತಾನು ಕೂಡ ಕರಿತೇವೆ. ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನ್ ಹೇಳುತ್ತೆ ಅಂದ್ರೆ, ಇಫ್ ದರ್ ಇಸ್ ಎ ಕ್ಲೋಸ್ಡ್ ಸರ್ಕ್ಯೂಟ್, ಇಲ್ಲಿ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಇದ್ರೆ, ಎಂಡ್ ಆಗ್ತಾ ಇದ್ರೆ, ಸೊ ಏನಾಗತ್ತೆ? ಅಥವಾ ಏನಾಗ್ಲೂ ದ ಆಲ್ಜಿಬ್ರೈಕ್ ಸಮ್ ಆಫ್, ನಾವೇನ್ ಹೇಳ್ಬಹುದು? ಆಲ್ಜಿಬ್ರೈಕ್ ಸಮ್ ಆಫ್ ವೋಲ್ಟೇಜ್, ಅಲ್ವಾ? ಸೊ ಆಲ್ಜಿಬ್ರೈಕ್ ಸಮ್ ಆಫ್ changes in potential, algebraic sum of changes in potential around any closed loop involving resistors and cells in the loop is 0. Okay, so ಹೀಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಜಸ್ಟ್ ನಾವು ಇಕ್ವೇಶನ್ ಫಾರ್ಮ್ ಅಲ್ಲಿ ಇದನ್ನ ಬರೆಯುವ. ಸೊ ಇಕ್ವೇಶನ್ ಫಾರ್ಮ್ ಅಲ್ಲಿ ಇದನ್ನ ಬರೆದ್ರೆ ಏನಾಗತ್ತಂದ್ರೆ, ಈ ದಿಸ್ ಇಸ್ ಎ ಕ್ಲೋಸ್ ಲೂಪ್ ಅಂತ ಇಟ್ಕೊಂಡ್ರೆ ನಾವು ಎ ಟು ಬಿ ಅಂತ ಇದೆ, ಅಲ್ವಾ? ಸೊ ಇಲ್ಲಿ ಏನಾಗತ್ತಂದ್ರೆ VA minus VB. Okay, so according to Kirchhoff's voltage law, ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಚೇಂಜ್ ಇನ್ ಪೊಟೆನ್ಶಿಯಲ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಆಲ್ಜಿಬ್ರೈಕ್ ಸಮ್ ಆಫ್ ಚೇಂಜ್ ಇನ್ ಪೊಟೆನ್ಶಿಯಲ್, ಅದ್ರ ಜೊತೆಗೆ ಏನಿರ್ಬೇಕಿಲ್ಲಿ? ದ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟರ್. ಸೊ ಕರೆಕ್ಟ್, ಅಕಾರ್ಡಿಂಗ್ ಟು ಓಮ್ಸ್ ಲಾ, V is equal to ಏನಾಗುತ್ತೆ? IR ಅಂತ ಆಗುತ್ತೆ, ಕರೆಂಟ್ ಇಂಟು ರೆಸಿಸ್ಟೆನ್ಸ್. ದ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಇಟ್ ಇಸ್ ನಥಿಂಗ್ ಬಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಅಂತ ಕರಿತೇವೆ, ಅಲ್ವಾ? ಸೊ ಆಲ್ಜಿಬ್ರಾವಿಕ್ ಸಮ್ ಆಫ್ ಚೇಂಜಸ್ ಇನ್ ಪೊಟೆನ್ಶಿಯಲ್ ಇನ್ವಾಲ್ವಿಂಗ್ ಆ ಸರ್ಕ್ಯೂಟ್ ಅಲ್ಲಿ ಏನಿದ್ರೆ ಕರೆಂಟ್ ಅಂಡ್ ರೆಸಿಸ್ಟರ್ಸ್. ಸೊ ಹಾಗಿದ್ದಾಗ ವೋಲ್ಟೇಜ್ ಅನ್ನ ನಾವು ಹೇಗೆ ಬರೀಬಹುದು? V is equal to IR ಪ್ರಾಡಕ್ಟ್ ಅಲ್ಲಿ ಬರೀಬಹುದು, ಅಲ್ವಾ? ಸೊ IR ಪ್ರಾಡಕ್ಟ್ ಅಲ್ಲಿ ಬರೀತೇವೆ, ಸಮೇಶನ್ IR ಅಂತಾನು ತಗೊಳ್ಬಹುದು. ಓಕೆ, ಸೊ ಈಸ್ ಈಕ್ವಲ್ ಟು ಏನಾಗತ್ತೆ? 0 ಆಗತ್ತೆ. ಇದ್ರ ಜೊತೆಗೆ ಮತ್ತೊಂದು ವೋಲ್ಟೇಜ್ ಬರೋದು ಯಾವುದು? ಸೆಲ್ಸ್ ಇದ್ರೆ ಈ EMF ಕೂಡ ಕೌಂಟ್ ಮಾಡಬೇಕು ನಾವು. ಓಕೆ, ಸೊ ಅದು ಕೂಡ ಚೇಂಜ್ ಇನ್ ಪೊಟೆನ್ಶಿಯಲ್ ಅಲ್ಲಿ ಬಂತು. ಸೊ ದಿಸ್ ಈಸ್ ಈಕ್ವಲ್ ಟು 0. ಇದು ಇಕ್ವೇಶನ್. ಸೊ ಇಕ್ವೇಶನ್ ಏನಾಗತ್ತೆ? ಕಿರ್ಚಾಫ್ಸ್ ವೋಲ್ಟೇಜ್ ಲಾ ವನ್ನ ನಾವು ಯಾವ ಇಕ್ವೇಶನ್ ಇಂದ ರಿಪ್ರೆಸೆಂಟ್ ಮಾಡಬಹುದು ಅಂದ್ರೆ, ಸೊ ಇಲ್ಲಿ ನಮ್ಗೆ ಏನ್ ಸ್ಟೇಟ್ಮೆಂಟ್ ಕೇಳೋದಿಲ್ಲ, ಇಕ್ವೇಶನ್ ಇಸ್ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ ಅಲ್ಲಿ. ಸೊ ನಾವು ಹೇಗೆ ಬರೀಬಹುದು? VA minus VB, the potential difference between A and B plus IR, ಅಲ್ವಾ? IR ಪ್ರಾಡಕ್ಟ್ ಅಂದ್ರೆ ಕರೆಂಟ್ ಅಂಡ್
ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 0. ಓಕೆ, ಸೊ ಈಗ ಈ ರೂಲ್ ಅನ್ನ ನಾವೇನ್ ಮಾಡುವ, ಇಲ್ಲಿ ಅಪ್ಲೈ ಮಾಡುವ. ಸೊ 3 ರೆಸಿಸ್ಟೆನ್ಸ್ ಇದೆ. ವಿ ಎ ಮೈನಸ್ ವಿ ಬಿ ಗೊತ್ತಿಲ್ಲ, ಅದನ್ನ ಹಾಗೆ ಇಡ್ತೇನೆ ನಾನು. ವಿ ಎ ಮೈನಸ್ ವಿ ಬಿ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ವಿ ಎ ಮೈನಸ್ ವಿ ಬಿ ಇಸ್ ಈಕ್ವಲ್ ಟು ಮೈನಸ್ ಐ ಇಂಟು ಆರ್ ಅಂತ ಆಯ್ತು. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ನಾವೇನ್ ಬರಿಬೇಕಾಯ್ತು, ಐ ಆರ್ ಪ್ರಾಡಕ್ಟ್ಸ್ ಅನ್ನ ಬರಿಬೇಕು. ಅದ್ರ ಜೊತೆಯಲ್ಲಿ ಮತ್ತೆ ಯಾವ್ದನ್ನ ಕೌಂಟ್ ಮಾಡಬೇಕು, ಇ ಎಂ ಎಫ್ ಆಫ್ ದ ಸೆಲ್ಸ್ ಕೂಡ ಕೌಂಟ್ ಮಾಡಬೇಕು. ಓಕೆ, ಸೊ ಹೇಗೆ ಬರೆಯೋದು, ಐ ಎಷ್ಟಿದೆ ಇಲ್ಲಿ, ಎಲ್ಲ ರೆಸಿಸ್ಟೆನ್ಸ್ ಅಲ್ಲಿ ಪಾಸ್ ಆಗುವಂತ ಕರೆಂಟ್ ಸೇಮ್ ಇದೆ. ಎಷ್ಟಿದೆ, 2 ಆಂಪಿಯರ್ಸ್ ಇದೆ. ಇಲ್ಲಿಂದ ಇಲ್ಲಿ ತನಕನು ಕರೆಂಟ್ ಎಷ್ಟಿದೆ, 2 ಆಂಪಿಯರ್ಸ್ ಇದೆ. ಈ ರೆಸಿಸ್ಟೆನ್ಸ್ ಅನ್ನ R1 ಅಂತ ಇಟ್ಕೊಳ್ಳೋಣ, ಇದು R2 ಅಂತ ಇಟ್ಕೋತೇನೆ, ಇದು R3 ಅಂತ ಇಟ್ಕೋತೀನಿ. ಕರೆಂಟ್ ಈಸ್ ಈಕ್ವಲ್ ಟು ಐ ಅಂತ ಇಟ್ಕೋತೀನಿ. ಓಕೆ, ಸೊ ಐ ಇಂಟು, ಈಗ ಪ್ರಾಡಕ್ಟ್ಸ್ ತಗೊಂಡ್ರೆ ಏನಾಗುತ್ತೆ, ಐ ಇಂಟು R1 ಪ್ಲಸ್ ಐ ಇಂಟು R2 ಪ್ಲಸ್ ಐ ಇಂಟು R3 ಅಲ್ವಾ, ಆಲ್ಜಬ್ರಾಯಿಕ್ ಸಮ್ ಅಂತ ಬಂದಾಗ. ಸೊ ಇದ್ರ ಜೊತೆಗೆ ಇ ಎಂ ಎಫ್ ಎಷ್ಟಿದೆ, ಒಂದು 12 ವೋಲ್ಟ್ಸ್ ಇದೆ, ಇನ್ನೊಂದು 4 ವೋಲ್ಟ್ಸ್ ಇದೆ. ಸೊ ಈಗ ಆಲ್ಜಿಬ್ರಾಯಿಕ್ ಸಮ್ ಅನ್ನ ಬರೀತಾ ಹೋಗೋಣ. ಫಸ್ಟ್ ಕೇಸಲ್ಲಿ ಅಗೇನ್ ಇಲ್ಲಿ ಇನ್ನೂ ಒಂದು 2 ಸೈನ್ ಕನ್ವೆನ್ಷನ್ ಗಳನ್ನ ಯೂಸ್ ಮಾಡ್ಬೇಕು. ಸೊ ಸೈನ್ ಕನ್ವೆನ್ಷನ್ ಏನ್ ಹೇಳತ್ತೆ ಅಂದ್ರೆ, ಸಪೋಸ್ ನಾವು ಈ ಪ್ರಾಡಕ್ಟ್ ಅನ್ನ ಬರೆಯುವಾಗ, ಈಗ ನಾನು ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡಿದ್ದೇನಲ್ವಾ, ಈ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದಾಗ ನಾನು ಹೋಗ್ತಾ ಇರೋ ಡೈರೆಕ್ಷನ್ ಹೇಗೆ, ಈ ಡೈರೆಕ್ಷನ್ ಅಲ್ಲಿ ನಾವು ಮೂವ್ ಆಗ್ತಾ ಇದ್ದೇವೆ, ಕರೆಕ್ಟಾ. ಸೊ ಇದೇ ಡೈರೆಕ್ಷನ್ ಅಲ್ಲಿ ಕರೆಂಟ್ ಕೂಡ ಇದ್ರೆ, ಸೊ ಸೇಮ್ ನಾವು ಮೂವ್ ಆಗ್ತಾ ಇರೋ ಡೈರೆಕ್ಷನ್ ಅಂದ್ರೆ ನಾವು ತಗೊಳ್ತಾ ಇರುವಂತ ಡೈರೆಕ್ಷನ್, ಅಸ್ಯೂಮ್ ಮಾಡಿದಂತ ಡೈರೆಕ್ಷನ್ ಹಾಗೆ ಕರೆಂಟ್ ಡೈರೆಕ್ಷನ್ ಎರಡೂ ಸೇಮ್ ಇದ್ರೆ, ಆವಾಗ ನಾವು ಐ ಆರ್ ಪ್ರಾಡಕ್ಟ್ ಅನ್ನ ಏನ್ ತಗೋತೇವೆ, ನೆಗೆಟಿವ್ ಅಂತ ತಗೊಳ್ತೀವಿ. ಓಕೆ, ಸೊ ಸಪೋಸ್ the assumed direction is opposite to the direction of current. ಈಗ ಸಪೋಸ್ ಕರೆಂಟ್ ಹೀಗಿರೋ ಬದಲು ಹೀಗಿತ್ತು ಅಂತ ಇಟ್ಕೊಳ್ಳಿ, ರಿವರ್ಸ್ ಡೈರೆಕ್ಷನ್ ಅಲ್ಲಿ ಇತ್ತು, ಆವಾಗ ನಾವು ಐ ಆರ್ ಪ್ರಾಡಕ್ಟ್ ಅನ್ನ ಏನ್ ತಗೊಳ್ಬೇಕಿತ್ತು, ಪಾಸಿಟಿವ್ ತಗೊಳ್ಬೇಕಿತ್ತು. ಓಕೆ, ಸೊ ಈ ಕೇಸಲ್ಲಿ ಐ ಆರ್ ಪ್ರಾಡಕ್ಟ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ, ಬಿಕಾಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಆಕ್ಚುಯಲ್ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ಅಸ್ಯೂಮ್ ಡೈರೆಕ್ಷನ್, ನಾವು ಇಲ್ಲಿ ಲೂಪಿಗೆ ಅಸ್ಯೂಮ್ ಮಾಡ್ಕೊಂಡಂತ ಡೈರೆಕ್ಷನ್ ಎರಡು ಏನಿದೆ, ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಹಾಗಾಗಿ ಐ ಆರ್ ಪ್ರಾಡಕ್ಟ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಇದು ಒಂದು ಸೈನ್ ಕನ್ವೆನ್ಷನ್. ಇನ್ನೊಂದು, ಈ ಸೆಲ್ಸಿಗೆ ಬರೆಯುವಾಗ, ಸೆಲ್ಸಿನ ಇ ಎಂ ಎಫ್ ಅನ್ನ ಕನ್ಸಿಡರ್ ಮಾಡುವಾಗ ಇಲ್ಲೇನಾಗತ್ತೆ, ಸೊ ನಾವು ಅಸ್ಯೂಮ್ಡ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್ ಸಿಕ್ಕಿದ್ರೆ, ಓಕೆ, ಇಫ್ ವಿ ಕಮ್ ಅಕ್ರಾಸ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್, ಸೊ ಇದು ಸಿಕ್ಕಿದ್ರೆ ಆವಾಗ ನಾವೇನ್ ತಗೋಬೇಕು, ಇ ಎಂ ಎಫ್ ಇಸ್ ಟೇಕನ್ ಆಸ್ ನೆಗೆಟಿವ್. ಇಫ್ ನೆಗೆಟಿವ್ ಟರ್ಮಿನಲ್ ನಮ್ಗೆ ಸಿಕ್ಕಿದ್ರೆ, ಇದು ಅಸ್ಯೂಮ್ಡ್ ಡೈರೆಕ್ಷನ್, ಅದೇ ಡೈರೆಕ್ಷನ್ ಅಲ್ಲಿ ಫಸ್ಟ್ ನಮ್ಗೆ ಏನ್ ಸಿಕ್ಕಿದ್ರೆ, ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್ ಸಿಕ್ಕಿದ್ರೆ, ಆವಾಗ ನಾವು ಆ ಇ ಎಂ ಎಫ್ ಅನ್ನ ಏನ್ ತಗೋತೇವೆ, ಪಾಸಿಟಿವ್ ಅಂತ ತಗೋತೇವೆ. ಇವೆರಡು ಸೈನ್ ಕನ್ವೆನ್ಷನ್, ಐ ಆರ್ ಪ್ರಾಡಕ್ಟ್ ಬರೆಯುವಾಗ ಹಾಗೆ ಇ ಎಂ ಎಫ್ ಬರೆಯುವಾಗ ಇವೆರಡು ಸೈನ್ ಕನ್ವೆನ್ಷನ್ ಗಳನ್ನ ಯೂಸ್ ಮಾಡ್ಬೇಕು. ಓಕೆ, ಸೊ ಈ ಪ್ರಾಬ್ಲಮ್ ಗೆ ಇದನ್ನ ಅಪ್ಲೈ ಮಾಡಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ 1 by 1 ಐ ಆರ್ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಬರೀತಾ ಹೋಗೋಣ. ಸ್ಟಾರ್ಟ್ ಫ್ರಮ್ ದಿ ಎಲ್ಲಿಂದ, ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ದ ಡೈರೆಕ್ಷನ್ ಆಫ್ ದ ಕರೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ನಮ್ಮ ಅಸ್ಯೂಮ್ ಡೈರೆಕ್ಷನ್ ಕೂಡ ಹೀಗೆ ಇದೆ, ಅಂದ್ರೆ ನಾವು ಎ ಟು ಬಿ ಮೂವ್ ಆಗ್ತಾ ಇದ್ದೇವೆ ಈ ಡೈರೆಕ್ಷನ್ ಅಲ್ಲಿ. ಓಕೆ, ಸೊ ಈಗ ಫಸ್ಟ್ ಏನ್ ಸಿಕ್ತು, ಆಲ್ರೆಡಿ ಒಂದು ನೆಗೆಟಿವ್ ಸೈನ್ ಇದೆ ಇಲ್ಲಿ. ಸೊ ಆ ನೆಗೆಟಿವ್ ಸೈನ್ ಅನ್ನ ಹಾಗೆ ಇಡ್ತೇನೆ ನಾನು, ಏನು ಚೇಂಜಸ್ ಮಾಡೋದಿಲ್ಲ. ಸೊ ದಿಸ್ ನೆಗೆಟಿವ್ ಸೈನ್ ರಿಮೇನ್ಸ್ ಸೇಮ್. ಇಲ್ಲೇನಿದೆ, ವಿ ಎ ಮೈನಸ್ ವಿ ಬಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಓಕೆ, ಸೊ ನೆಗೆಟಿವ್ ಸೈನ್ ಅನ್ನ ಕೀಪ್ ಆಸ್ ಇಟ್ ಇಸ್, ಬ್ರಾಕೆಟ್ ಒಳಗಡೆ ಐ ಇಂಟು ಆರ್. ಐ ಎಷ್ಟಿದೆ ಇಲ್ಲಿ, 2 ಆಂಪಿಯರ್ಸ್ ಇದೆ. 2 ಇಂಟು ಆರ್ ಬರೀಬೇಕಲ್ವಾ. ಸೊ ದಿಸ್ ಇಸ್ 2 ಇಂಟು ಆರ್ ಎಷ್ಟಿದೆ ಇಲ್ಲಿ, ಅಂದ್ರೆ 2 ಇಂಟು R1. R1 ಎಷ್ಟಿದೆ, 6 ಇದೆ. ಸೊ ಇದನ್ನ ಏನ್ ತಗೋಬೇಕು ನಾವು, ಕರೆಂಟ್ ಡೈರೆಕ್ಷನ್, ಅಸ್ಯೂಮ್ ಡೈರೆಕ್ಷನ್ ಎರಡು ಸೇಮ್ ಇರೋದಕ್ಕೆ ದಿಸ್ ಹ್ಯಾಸ್ ಟು ಬಿ ಟೇಕನ್ ಆಸ್ ನೆಗೆಟಿವ್, ಮೈನಸ್. ಓಕೆ, ನೆಕ್ಸ್ಟ್ ಏನ್ ಬಂತು ಇಲ್ಲಿ, ನೆಕ್ಸ್ಟ್ ಬರೋದು ಸೆಲ್ ಬಂತು. ಸೆಲ್ಲಿನ ಇ ಎಂ ಎಫ್ ಬರೀಬೇಕು. ಸೊ ಫಸ್ಟ್ ನಾವು ಕಮ್ ಅಕ್ರಾಸ್ ಯಾವುದು, ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್. ಸೊ ಹಾಗಾಗಿ ಇದು ಮೈನಸ್, ಇ ಎಂ ಎಫ್ ಎಷ್ಟಿದೆ, 12 ಇದೆ. ಓಕೆ, ನೆಕ್ಸ್ಟ್ 9 ಇಂಟು
ಸಾರಿ R2 I ಇಂಟು R2 I ಇಂಟು R2 ಅಂದ್ರೆ I ಸೇಮ್ ಇರುತ್ತೆ. ಎಷ್ಟಿರುತ್ತೆ? 2 ಇದೆ ಇಂಟು ಎಷ್ಟು ಬರೀಬೇಕು? 9. ದಿಸ್ ಇಸ್ ಟೇಕನ್ ಆಸ್ ಅಗೇನ್ ನೆಗೆಟಿವ್, ಯಾಕಂದ್ರೆ ಕರೆಂಟ್ ಡೈರೆಕ್ಷನ್ ಹೀಗೆ ಅಸ್ಯೂಮ್ ಮಾಡ್ಕೊಂಡಿದ್ದೇವೆ ನಾವು. ಸೊ ಹಾಗಾಗಿ ಇದು ನೆಗೆಟಿವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಲ್ ಬಂತು ಅಲ್ವಾ? ಸೊ ಸೆಲ್ ಇಲ್ಲಿ ನಾವೇನ್ ಬಂದಿದ್ದೇವೆ, ಫಸ್ಟ್ ಕಮ್ ಅಕ್ರಾಸ್ ನೆಗೆಟಿವ್ ಟರ್ಮಿನಲ್. ಸೊ ಹಾಗಾಗಿ ಇದು ಏನಾಗತ್ತೆ? ಪ್ಲಸ್ ಆಗತ್ತೆ. ಓಕೆ, ಸೊ ಪ್ಲಸ್ ಇದೆಷ್ಟಿದೆ? ವೋಲ್ಟೇಜ್ ಎಷ್ಟಿದೆ? 4 ವೋಲ್ಟ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ರೆಸಿಸ್ಟೆನ್ಸ್ ಇದೆ. IR ಪ್ರಾಡಕ್ಟ್ ಅನ್ನ ಬರಿಬೇಕು. IR ಪ್ರಾಡಕ್ಟ್ ಅಗೇನ್ ಇಟ್ ಈಸ್ ನೆಗೆಟಿವ್. ಕರೆಂಟ್ ಡೈರೆಕ್ಷನ್ ಹೀಗೆ ಇದೆ ಅಲ್ವಾ? ಸೊ 2 ಇಂಟು ಕರೆಂಟ್ ವ್ಯಾಲ್ಯೂ ಇಸ್ 2 I ಇಂಟು R3 ಎಷ್ಟಿದೆ? 5. 2 ಇಂಟು 5. ಓಕೆ, ಸೊ ಈಗ ನಮ್ಗೆ ಏನ್ ಸಿಕ್ತು? VA ಮೈನಸ್ VB. ನಮಗೆ ಬೇಕಾಗಿದ್ದು ಏನು? VA ಮೈನಸ್ VB ಈಸ್ ಈಕ್ವಲ್ ಟು ಮೈನಸ್ ಆಫ್, ಓಕೆ, ಮೈನಸ್ 2 ಇಂಟು 6 ಅಂದ್ರೆ ಇಟ್ ಈಸ್ ಮೈನಸ್ 12. ಇದು ಆಲ್ರೆಡಿ ಮೈನಸ್ 12 ಇದೆ. ಮೈನಸ್ 9 ಇಂಟು 2 ಅಂದ್ರೆ 18 ಪ್ಲಸ್ 4 ಮೈನಸ್ 10. ಓಕೆ, ಸೊ ಈಗ VA ಮೈನಸ್ VB ಈಸ್ ಈಕ್ವಲ್ ಟು VA ಮೈನಸ್ VB ಈಸ್ ಈಕ್ವಲ್ ಟು ಎಷ್ಟಾಯ್ತು? ಮೈನಸ್ ಆಫ್ ಎಲ್ಲವನ್ನ ಆಡ್ ಮಾಡ್ತಾ ಹೋದ್ರೆ 12 12 12 12 24 20, ಸೊ 30 ಎಷ್ಟಾಯ್ತು? 48 ಬಂತು ಅಲ್ವಾ? ಸೊ ದ ವ್ಯಾಲ್ಯೂ ಇಸ್ ಮೈನಸ್ 48. ಅಂದ್ರೆ ನಮಗೆ ಬೇಕಾಗಿದ್ದು ಏನು? VA ಮೈನಸ್ VB. VA ಮೈನಸ್ VB ಮಾಡಿದ್ರೆ ಇದೆಷ್ಟಾಗತ್ತೆ? ಮೈನಸ್ ಇಂಟು ಮೈನಸ್ ಎಷ್ಟಾಯ್ತು? ಪ್ಲಸ್ ಆಯ್ತು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ದಿಸ್ ಇಸ್ 48. ವೋಲ್ಟೇಜ್ ಅನ್ನ ಯಾವುದ್ರಲ್ಲಿ ಮೆಜರ್ ಮಾಡ್ತೇವೆ? ವೋಲ್ಟ್ಸ್ ಅಲ್ಲಿ. ಅಂದ್ರೆ ಆನ್ಸರ್ ಯಾವ್ದಾಗತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ ಜಸ್ಟ್ ನೀವು ಯೂಸ್ ಮಾಡಬೇಕಾಗಿದ್ದೇನು? ಜಸ್ಟ್ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಯಾವ್ದ್ರ ಮೇಲೆ? ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಮೇಲೆ ಇದು ವರ್ಕ್ ಆಗತ್ತೆ. ಓಕೆ, ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾವನ್ನ ಅಪ್ಲೈ ಮಾಡುವಾಗ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಅಂದ್ರೆ ಯಾವುದು ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ ಇಲ್ಲಿ? ಸೊ ಈಕ್ವೇಶನ್ ಬರೀಬೇಕು. VA ಮೈನಸ್ VB ಈಸ್ ಈಕ್ವಲ್ ಟು ಮೈನಸ್ IR ಅಂತ ಆಗತ್ತೆ. ಚೇಂಜ್ ಇನ್ ಪೊಟೆನ್ಶಿಯಲ್ಸ್, ಸೊ algebraic sum of change in potentials involving the product of current and resistance is equal to 0 ಅಂತ ತಗೊಳ್ತೀವಿ. ಓಕೆ, ಸೊ ಇದು ಈಕ್ವೇಶನ್. ಹಾಗೆ ಸೈನ್ ಕನ್ವೆನ್ಷನ್ ಅನ್ನು ಕೂಡ ಯೂಸ್ ಮಾಡಬೇಕು. ಸೊ ಇವೆರಡರ ಮೇಲಿಂದ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ವಿ ಮೂವ್ ಟು ದಿ 16th ಕ್ವಶನ್. ಎಸ್, ಅಗೇನ್ ಇದು ಕೂಡ ಏನು? ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಮೇಲೆ ವರ್ಕ್ ಆಗುವಂತ ಕ್ವಶನ್. ಸೊ ಏನಿದೆಪ್ಪ ಅಂದ್ರೆ ಇಲ್ಲಿ ದ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ P ಅಂಡ್ Q ಫಾರ್ ದ ಫಾಲೋವಿಂಗ್ ನೆಟ್ವರ್ಕ್ ಈಸ್. ಸೊ P ಮತ್ತೆ Q ಎಲ್ಲಿದೆ? P ಇಲ್ಲಿದೆ ಅಲ್ವಾ? ಇವೆರಡು ಪಾಯಿಂಟ್ಗಳ ನಡುವೆ ನಾವೇನನ್ನ ಫೈಂಡ್ ಔಟ್ ಮಾಡಬೇಕು? ಇಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ರೆಸಿಸ್ಟೆನ್ಸ್ ಅನ್ನ ನಾವು ಎರಡು ರೀತಿ ಕಾಂಬಿನೇಷನ್ ಅಲ್ಲಿ ಬರೀಬಹುದು. ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್. ಆಲ್ರೆಡಿ ನಿಮ್ಗೆ ಬಂದಿದೆ, ಥಿಯರಿಯಲ್ಲಿ ಕಲಿತೀರಿ ನೀವು. ಸೊ ಸೀರೀಸ್ ಕಾಂಬಿನೇಷನ್ ಅಂತ ಅಂದಾಗ ಇಫ್ ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಎಂಡ್ ಟು ಎಂಡ್, ಸೊ ಹೀಗೆ ಕನೆಕ್ಟ್ ಆಗಿದ್ರೆ ಇದು R1 ಅಂಡ್ R2 ಅಂತ ಡಿನೋಟ್ ಮಾಡಿದ್ರೆ ಆವಾಗ ನಾವೇನ್ ಹೇಳ್ತೇವೆ ಇದನ್ನ? ಹಿಯರ್ there are two resistors of resistances R1 and R2. They are connected in series. ಈ ರೀತಿಯಲ್ಲಿ ಒಂದು ಎಂಡ್ ಅನ್ನ ಇನ್ನೊಂದು ಎಂಡಿಗೆ ಕನೆಕ್ಟ್ ಮಾಡಿದ್ರೆ they are connected in series ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಏನಾಗತ್ತಂದ್ರೆ ದ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಆರ್ ಇಕ್ವಲೆಂಟ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? R dash is equal to R1 plus R2 ಅಂತ ಆಗುತ್ತೆ. ಸೊ ಅಂಡ್ ಸೊ ಆನ್. ಇಫ್ there are n number of resistors ಇದ್ರೆ R1 plus R2 plus R3 plus so on up to Rn ಅಂತ ಬರೀತೇವೆ ಅಲ್ವಾ? ಸೊ ಅದೇ ಎರಡು ರೆಸಿಸ್ಟರ್ಸ್, when two resistors are connected in parallel, ಪ್ಯಾರಲಲ್ ಕಾಂಬಿನೇಷನ್ ಅನ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡಬಹುದು? ಬಿಟ್ವೀನ್ ದ ಟೂ ಟರ್ಮಿನಲ್ಸ್ ಅಲ್ವಾ? ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಈ ರೀತಿಯಲ್ಲಿ ಇದ್ರೆ
ಸೊ ಹೀಗಿದ್ರೆ ಇದನ್ನ ನಾವೇನಂತ ಕರಿತೇವೆ, ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೇವೆ. ಇದು R1, ಇದು R. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಓನ್ಲಿ 2 ರೆಸಿಸ್ಟರ್ಸ್. ವಿ ಕ್ಯಾನ್ ಕನೆಕ್ಟ್ n ನಂಬರ್ ಆಫ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಓಕೆ, ಸೊ ಈ ಕೇಸಲ್ಲಿ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 1/R' ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಅಂತ ಬರೀಬಹುದು. ಓಕೆ, ಸೊ ಅಥವಾ ಇದನ್ನ R1 ಇಂಟು R2 ಇಂಟು R1 ಪ್ಲಸ್ R2 ನ್ಯೂಮರೇಟರ್ ಅಲ್ಲಿ ಅಲ್ವಾ. 1/R' ಇಸ್ ಈಕ್ವಲ್ ಟು R1 ಪ್ಲಸ್ R2 ಡಿವೈಡ್ ಬೈ R1 ಇಂಟು R2. ಅಥವಾ ನಮ್ಗೆ R' ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನಾಗುತ್ತೆ ಅವಾಗ, ಇದರ ರೆಸಿಪ್ರೋಕಲ್ ಅಂದ್ರೆ R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಇವೆರಡು ಫಾರ್ಮುಲಾಗಳನ್ನ ಯೂಸ್ ಮಾಡ್ತೇವೆ. ಸೀರೀಸ್ ಕಾಂಬಿನೇಷನ್ಗೆ ಇದು, ಪ್ಯಾರಲಲ್ ಕಾಂಬಿನೇಷನ್ಗೆ ಇದು. ಸೊ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಇವೆರಡು ಇಕ್ವೇಶನ್ ಗಳನ್ನ ಯೂಸ್ ಮಾಡ್ತೇವೆ. ಓಕೆ, ಫಸ್ಟ್ ಸರ್ಕ್ಯೂಟ್ ಅಲ್ಲಿ ನಾವು ಫಸ್ಟ್ ಏನ್ ನೋಡ್ಬೇಕಂದ್ರೆ, ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಎಷ್ಟು ರೆಸಿಸ್ಟರ್ಸ್, ಯಾವ ರೆಸಿಸ್ಟರ್ಸ್ ಸೀರೀಸ್ ಕಾಂಬಿನೇಷನ್ ಆಗಿದೆ, ಯಾವ ರೆಸಿಸ್ಟರ್ ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ, ಎಷ್ಟು ರೆಸಿಸ್ಟರ್ಸ್ ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ವಿ ಕನ್ಸಿಡರ್ ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಇದೇ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಹಿಯರ್ 1 2 3 4 5 5 ರೆಸಿಸ್ಟೆನ್ಸ್ ಗಳಿದಾವೆ ಅಲ್ವಾ. 1 2 3 4 5 5 ರೆಸಿಸ್ಟೆನ್ಸ್ ಗಳಿದಾವೆ. ಸೊ ಜನರಲಿ ಟ್ರಯಾಂಗಲ್ ಶೇಪ್ ಅಂತ ಇದ್ದಾಗ ಹಿಯರ್ ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಇವೆರಡು ಏನಾಗುತ್ತೆ, ಸೀರೀಸ್ ಕಾಂಬಿನೇಷನ್ ಆಗತ್ತೆ. ಯಾಕಂದ್ರೆ ಈ ತರ ಕನೆಕ್ಟ್ ಮಾಡಿದ್ದಾರೆ, ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ. ಹೌದಾ. ಸೊ ಒಂದ್ ಎಂಡಿಂದ ಇನ್ನೊಂದು ಎಂಡಿನ ಮತ್ತೊಂದು ರೆಸಿಸ್ಟರ್ ನ ಇನ್ನೊಂದು ಎಂಡಿಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ದೀಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಈಗ 3 ohm and 3 ohm ಆರ್ ಇನ್ ಸೀರೀಸ್ ಅಂತ ಹೇಳ್ಬೋದು. ಸೊ ದ ರಿಸಲ್ಟಿಂಗ್ ಕಾಂಬಿನೇಷನ್, ಸೊ ಈ ಕಾಂಬಿನೇಷನ್ ಇದೆ ಅಲ್ವಾ, ದಟ್ ಕಾಂಬಿನೇಷನ್ ಈಸ್ ಇನ್ ಪ್ಯಾರಲಲ್ ವಿತ್ 6 ohm ರೆಸಿಸ್ಟೆನ್ಸ್. ಸೊ ಈ ಕಾಂಬಿನೇಷನ್ ಏನಾಗುತ್ತೆ, 6 ohm ರೆಸಿಸ್ಟೆನ್ಸ್ ಜೊತೆಗೆ ಪ್ಯಾರಲಲ್ ಅಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನ್ ತಗೊಳ್ಬಹುದು ಅಂದ್ರೆ ಈ ಕಾಂಬಿನೇಷನ್, ಇವು ಮೂರು ಏನು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಒಂದ್ ಎಂಡಿಂದ ಇದರ ಎಂಡಿಂದ ಇಲ್ಲಿ ಕೊಟ್ಟಿದ್ದೇವೆ, ಇಲ್ಲಿಂದ ಇಲ್ಲಿ ಕೊಟ್ಟಿದ್ದೇವೆ. ಸೊ ಅಂದ್ರೆ ದೇ ಆರ್ ಇನ್ ಸೀರೀಸ್. ಓಕೆ, ಸೊ ಹೀಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಜಸ್ಟ್ ನಾನು ಏನ್ ಮಾಡ್ತೇನೆ ಅಂದ್ರೆ ಇದೇ ಡಯಾಗ್ರಾಮ್ ಅನ್ನ ರೀಅರೇಂಜ್ ಮಾಡಿ ಬರೆದ್ರೆ, ಓಕೆ, ಜಸ್ಟ್ ಈ ಡಯಾಗ್ರಾಮ್ ಅನ್ನ ನಾವೇನ್ ಮಾಡಿದ್ರೆ ರೀಅರೇಂಜ್ ಮಾಡಿ ಬರೆದ್ರೆ ನೆಕ್ಸ್ಟ್ ಪೇಜ್ ತಗೊಳ್ಳೋಣ ಏನಾಗತ್ತೆ ಅಂತ. ಓಕೆ, ಸೊ ಇಲ್ಲಿ ನಾನು ಇದನ್ನ ರೀಅರೇಂಜ್ ಮಾಡ್ತೇನೆ. ಹೇಗಿತ್ತದು ಡಯಾಗ್ರಾಮ್ ಅಲ್ವಾ. ಸೊ ರೀಅರೇಂಜ್ ಮಾಡಿ ಬರೆದ್ರೆ ಇದನ್ನ ಎಂಡ್ ಪಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಹೀಗಿದೆ ಅಲ್ವಾ. ಸೊ ಇಲ್ಲಿ ಆಲ್ರೆಡಿ ಒಂದು ರೆಸಿಸ್ಟೆನ್ಸ್ ಇತ್ತು, ಅಥವಾ ಇಲ್ಲಿ ಹಾಕ್ಬಿಡೋಣ ಸೈಡಿಗೆ. ಡಯಾಗ್ರಾಮ್ ಹೇಗಿತ್ತು, ಈ ತರದಲ್ಲಿ ಇತ್ತು, ಕರೆಕ್ಟಾ. ಇಲ್ಲೊಂದು ಟ್ರಯಾಂಗಲ್ ಇತ್ತು, ಹಾಗೆ ಇಲ್ಲೆರಡು ರೆಸಿಸ್ಟೆನ್ಸ್ ಗಳಿದ್ವು. ಓಕೆ, ಸೊ ಈ ಪಾಯಿಂಟ್ ಅನ್ನ ಪಿ ಅಂತ ಕರಿತಿದ್ವಿ, ಈ ಪಾಯಿಂಟ್ ಅನ್ನ ಕ್ಯೂ ಅಂತ ಕರಿತಿದ್ವಿ. ಸೊ ಇಲ್ಲಿ ಇದು ಎಷ್ಟಿತ್ತು, ಇದು ಆರ್ ಅಂತ ಕನ್ಸಿಡರ್ ಮಾಡಿದ್ರು. ಆರ್ ಪಾಯಿಂಟ್ ಏನ್ ಬೇಡ ನಮ್ಗೆ. ದಿಸ್ ಇಸ್ 3 ohm ಅಲ್ವಾ, ಇದು 3, ದಿಸ್ ಒನ್ ಇಸ್ 6, ದಿಸ್ ಇಸ್ 4 ಅಂಡ್ ದಿಸ್ ಇಸ್ 5. ಇದು ಡಯಾಗ್ರಾಮ್ ಆಗಿತ್ತು. ಆಕ್ಚುಲಿ 3 ohm, 3 ohm, 6 ohm, 4 ohm ಅಂಡ್ 5 ohm. ಓಕೆ, ಸೊ ಇವು ಈ ರೀತಿ 5 ರೆಸಿಸ್ಟರ್ಸ್ ಗಳು ಕನೆಕ್ಟ್ ಆಗಿವೆ. ಇದನ್ನ ನಾನು ರೀಅರೇಂಜ್ ಮಾಡಿ ಬರೆದ್ರೆ ಫಸ್ಟ್ ಗೆ ಪಿ ಇಂದ ಸ್ಟಾರ್ಟ್ ಮಾಡೋಣ. ಪಿ ಇಂದ ಸ್ಟಾರ್ಟ್ ಮಾಡಿದಾನೆ, ಇದು 4 ohm ರೆಸಿಸ್ಟೆನ್ಸ್. ನೆಕ್ಸ್ಟ್ ಇಲ್ಲಿ ಬಂದಾಗ, ಈ ಪಾಯಿಂಟ್ ಗೆ ಬಂದಾಗ ಇದನ್ನ ಹೇಗೆ ಬರೀಬಹುದು ನಾವು, ಇಲ್ಲೊಂದು 3 ohm ರೆಸಿಸ್ಟೆನ್ಸ್ ಬಂತು, ಹಾಗೆ ದಿಸ್ 3 ohm ಅಲ್ವಾ. ಸೊ ಇದು 6 ohm. ಸೊ ಈ 3 ohm ಮತ್ತೆ 3 ohm ಏನಾಗಿದೆ, ದೇ ಆರ್ ಇನ್ ಸೀರೀಸ್ ಅಲ್ಲಿ ಇದೆ. ಸೊ ಈ ತರ ಕನೆಕ್ಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ 6 ohm is in parallel.
ವಿತ್ ದೀಸ್ ಟು. ನೆಕ್ಸ್ಟ್ ಯಾವ್ದು ಉಳ್ಕೊಳ್ತು? 5 ಓಮ್ ರೆಸಿಸ್ಟೆನ್ಸ್ ಉಳಿತು. ಇದು ಪಾಯಿಂಟ್ ಕ್ಯೂ, ಇದು 5. ಸೊ ಈಗ ನೀವು ಯಾರು ಬೇಕಾದ್ರೂ ಇದನ್ನ ಸಾಲ್ವ್ ಮಾಡಬಹುದು ಅಲ್ವಾ? ಸೊ ಫಸ್ಟ್ ಏನ್ ಮಾಡೋಣ ನಾವು ಇಲ್ಲಿ 3 ಓಮ್ ಅಂಡ್ 3 ಓಮ್ ರೆಸಿಸ್ಟೆನ್ಸ್ ಆರ್ ಇನ್ ಸೀರೀಸ್. ಫಸ್ಟ್ ಯಾವಾಗ್ಲೂ ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು ನಾವು. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗ್ಬಹುದು. ಫಸ್ಟ್ ಸ್ಟೆಪ್ ಅಲ್ಲಿ ನಾನೇನ್ ತಗೋತೇನೆ? ಹಿಯರ್ 3 ಓಮ್ ಅಂಡ್ 3 ಓಮ್ ಆರ್ ಇನ್ ಸೀರೀಸ್ ಅಲ್ವಾ? ಸೀರೀಸ್ ಅಲ್ಲಿ. ಸೊ ಸೀರೀಸ್ ಅಲ್ಲಿ ಇದೆ ಅಂತಂದ್ರೆ ಅದರಲ್ಲಿ ನಾವು ಆರ್ ಡ್ಯಾಶ್ ಅನ್ನ ಹೇಗೆ ಬರೀಬಹುದು? ಆರ್ ಡ್ಯಾಶ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಂದ್ರೆ 3 ಪ್ಲಸ್ 3 ಎಷ್ಟಾಯ್ತು? 6 ಓಮ್ ಆಯ್ತು. ಅಂದ್ರೆ ಇದೇನಾಯ್ತು? 6 ಆಯ್ತು. ನೆಕ್ಸ್ಟ್ ಈ 6, ಈ ಕಾಂಬಿನೇಷನ್ 6 ಮತ್ತೆ 6 ಯಾವ್ದ್ರಲ್ಲಿದೆ? ಪ್ಯಾರಲಲ್ ಅಲ್ಲಿ ಇದೆ. ಅಂದ್ರೆ 6 ಓಮ್ ಅಂಡ್ 6 ಓಮ್ ಆರ್ ಇನ್ ಪ್ಯಾರಲಲ್ ಅಲ್ವಾ? ಸೊ ಪ್ಯಾರಲಲ್ ಅಂತ ಅಂದಾಗ ರಿಸಲ್ಟಿಂಗ್ ಕಾಂಬಿನೇಷನ್ ಅಲ್ಲಿ ರಿಸಲ್ಟಿಂಗ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಆರ್ ಡಬಲ್ ಡ್ಯಾಶ್ ಅಂತ ಇಟ್ಕೋತೇನೆ. ಆರ್ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು 6 ಇಂಟು 6 ಡಿವೈಡೆಡ್ ಬೈ 6 ಪ್ಲಸ್ 6. ಕರೆಕ್ಟಾ? 6 ಇಂಟು 6 ಅಂತ ಅಂದಾಗ ಇದು ಎಷ್ಟಾಯ್ತು? 36 ಆಯ್ತು. ಡಿವೈಡ್ ಬೈ 6 ಪ್ಲಸ್ 6 ಅಂದಾಗ 12 ಆಯ್ತು. ಇದು ಎಷ್ಟಾಯ್ತು? 3 ಓಮ್. ಓಕೆ. ಸೊ ಆರ್ ಡಬಲ್ ಡ್ಯಾಶ್ 3 ಓಮ್ ಆಯ್ತು. ಸೊ ಈಗ ನೆಕ್ಸ್ಟ್ ಏನ್ ತಗೊಳ್ಬಹುದು ನಾವು? ಇಲ್ಲಿ ಈ ಕಾಂಬಿನೇಷನ್ ಅನ್ನ ನಾವು 3 ಓಮ್ ಇಂದ ರಿಪ್ಲೇಸ್ ಮಾಡಬಹುದು. ಸೊ ಅಂದ್ರೆ 4 ಓಮ್, 3 ohm and 5 ohm. They are in series. So finally ಏನಾಯ್ತು? ಸೊ ಇವಿಷ್ಟು ಸೀರೀಸ್ ಅಲ್ಲಿ ಬಂತು. ಸೊ ಹಾಗಾಗಿ ಫೈನಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಆರ್ ಟ್ರಿಬಲ್ ಡ್ಯಾಶ್ ಅಂತ ಇಟ್ಕೋತೇನೆ. ಆರ್ ಆರ್ ಫೈನಲ್, ನಮ್ಗೆ ಬೇಕಾಗಿದ್ದು ಫೈನಲ್ ಇಕ್ವಲೆಂಟ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇವು ಮೂರು ಏನಿದೆ ಸೀರೀಸ್ ಅಲ್ಲಿ ಇದೆ ಅಂದ್ರೆ 4 ಪ್ಲಸ್ 3 ಪ್ಲಸ್ 5 ಅಂತ. ಸೊ ಎಷ್ಟಾಯ್ತು ಇದು? ದಿಸ್ ಇಸ್ ಈಕ್ವಲ್ ಟು 12 ಓಮ್ ಆಗುತ್ತೆ ಅಲ್ವಾ? ಸೊ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 12 ಓಮ್ ಆಯ್ತು. ಓಕೆ. ಸೊ ಆನ್ಸರ್ ಅರ್ಥ ಆಗಿದೆ ಅನ್ಕೋತೇನೆ. ಆಪ್ಷನ್ ಯಾವುದು ಕರೆಕ್ಟ್ ಆಗತ್ತೆ ಇಲ್ಲಿ? ಜಸ್ಟ್ ಐ ಚೆಕ್. ಸೊ ಎಲ್ಲಿದೆ 12 ಓಮ್ ಅಂದ್ರೆ ಇದಲ್ವಾ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವುದು ಕರೆಕ್ಟ್ ಆನ್ಸರ್ ಆಗತ್ತೆ ಇಲ್ಲಿ? ಆಪ್ಷನ್ ಸಿ. ಎಸ್, ಆಪ್ಷನ್ ಸಿ ಎಷ್ಟು ಬಂದಿದೆ ನಮ್ಗೆ? ಫೈನಲ್ ಆನ್ಸರ್ ಇಸ್ 12 ಓಮ್ ಬಂದಿದೆ ಅಲ್ವಾ? ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಬರೀಬಹುದು. ಸರಿನಾ? ಓಕೆ. ಸೊ ಇಲ್ಲಿ ಜಸ್ಟ್ ನಾವು ಯೂಸ್ ಮಾಡಬೇಕಾಗಿದ್ದು ಏನ್ ಯೂಸ್ ಮಾಡ್ತೇವೆ ಕಾನ್ಸೆಪ್ಟ್ ಅಂದ್ರೆ ಯಾವ ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಇದೆ ಅದನ್ನ ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್. ಸೊ ಯಾವುದು ಸೀರೀಸ್ ಅಲ್ಲಿ ಇದೆ, ಯಾವುದು ಪ್ಯಾರಲಲ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ಫಸ್ಟ್ ಗೊತ್ತಾಗ್ಬೇಕು. ಕಾಂಬಿನೇಷನ್ ಅಲ್ಲಿ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡುವಾಗ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇರುವಂತ ರೆಸಿಸ್ಟರ್ಸ್ ಗಳು ಯಾವುದು, ಯಾವುದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡಿದ್ರೆ, ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿದ್ರೆ ದ ನೆಕ್ಸ್ಟ್ ಪ್ರೊಸೀಜರ್ ಇಸ್ ಈಸಿ ಅಲ್ವಾ? ಸೊ ಇದು ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ. ಸೊ ಇವೆರಡು ಸ್ವಲ್ಪ ಲಾಂಗ್ ಕ್ವಶನ್ಸ್, ಟೈಮ್ ಜಾಸ್ತಿ ಬೇಕಿತ್ತು ನಮ್ಗೆ. ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. ಓಕೆ. ಸೊ ಆಲ್ರೆಡಿ ಇದು ಈ ತರದ ಕ್ವಶನ್ ಗಳನ್ನ ನಾವು ಆಲ್ರೆಡಿ ಮಾಡಿದ್ದೇವೆ. ಸೊ ಫಸ್ಟ್ ಕ್ಲಾಸ್ ಅಲ್ಲೋ ಸೆಕೆಂಡ್ ಕ್ಲಾಸ್ ಅಲ್ಲೋ ನಾನು ಇದನ್ನ ಮಾಡಿದ್ದೇನೆ. ಜಸ್ಟ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ ಈ ಕ್ವಶನ್. ಅ ವೈರ್ ಆಫ್ ರೆಸಿಸ್ಟೆನ್ಸ್ ಅಲ್ವಾ? 4 ಓಮ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಸೊ ವೈರ್ ಆಫ್, ಇಲ್ಲಿ ಜಸ್ಟ್ ನಂಬರ್ಸ್ ಅಷ್ಟೇ ಚೇಂಜ್ ಇದೆ. ಒಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. R1 is equal to how much? 4 ohm. Is stretched to twice its original length. The resistance of stretched wire would be in ohms. Okay. ಸೊ ಇದರ ಇನಿಷಿಯಲ್ ಲೆಂತ್ ಎಷ್ಟಿತ್ತು? L1 is equal to L ಅಂತ ಇಟ್ಕೊಳ್ಳೋಣ. ಏರಿಯಾ A1 ಅಂತ ಇಟ್ಕೊಳ್ಳೋಣ. ಸೊ ವಾಲ್ಯೂಮ್ ಅನ್ನ ಏರಿಯಾ ಇಸ್ ಈಕ್ವಲ್ ಟು A1 ಅಂತ ಇಟ್ಕೋತೇನೆ. ವಾಲ್ಯೂಮ್ ಎಷ್ಟಾಗತ್ತೆ? V1 is equal to A1 ಇಂಟು L ಅಂತ ಬರೀತೇನೆ. ಓಕೆ. ಸೊ R2 ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಅಂತ. ಬಟ್ L2 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? L2 is equal to this wire of resistance 4 ohm is stretched to twice its original length. L ಇರೋ ಜಾಗದಲ್ಲಿ ಏನ್ ಹಾಕ್ಬೇಕು ನಾವು? L2 is equal to 2L ಅಲ್ವಾ? ಸೊ ಯಾಕಂದ್ರೆ ಇಟ್ ಇಸ್ ಸ್ಟ್ರೆಚ್ಡ್ ಟು ಟ್ವೈಸ್ ಇಟ್ಸ್ ಲೆಂತ್ ಅಂದ್ರೆ 2L ಆಯ್ತು.
ಓಕೆ. ಸೊ ಏರಿಯಾ ಇಸ್ ಈಕ್ವಲ್ ಟು A2 ಅಂತ ಇಟ್ಕೋತೇನೆ. ಏರಿಯಾ ಇಸ್ A2 ಅಂಡ್ V2 ಇಸ್ ಈಕ್ವಲ್ ಟು ಏನಾಗುತ್ತೆ A2 ಇಂಟು L ಅಂತ ಬರೀಬಹುದು. ಓಕೆ. ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡ್ಕೋಬೇಕು ಕಾನ್ಸೆಪ್ಟ್ ಅಂದ್ರೆ, ಸೊ ಇಲ್ಲಿ ಆಕ್ಚುಲಿ ಏನ್ ಕೊಟ್ಟಿಲ್ಲ, ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿಲ್ಲ. ಬಟ್ ಆದ್ರೆ ನಾವೇನ್ ಅಸ್ಯೂಮ್ ಮಾಡ್ಕೋಬೇಕು, ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಹಿಯರ್ ಅಂದ್ರೆ V1 ಈಸ್ ಈಕ್ವಲ್ ಟು V2 ಅಂತ ಅಸ್ಯೂಮ್ ಮಾಡ್ಕೋಬಹುದು. ಓಕೆ. ಇಲ್ಲ ಅಂದ್ರೂ ಡೈರೆಕ್ಟ್ ಆಗಿ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನಿದೆ ಫಾರ್ಮುಲಾ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ರೆಸಿಸ್ಟೆನ್ಸ್, ಆಲ್ರೆಡಿ ನಾವು ಯೂಸ್ ಮಾಡಿದ್ದೇವೆ ಸುಮಾರು ಪ್ರಾಬ್ಲಮ್ಗಳಲ್ಲಿ. ರೆಸಿಸ್ಟಿವಿಟಿ ಬೇಸ್ಡ್ ಆನ್ ದ ರೆಸಿಸ್ಟಿವಿಟಿ. ಸೊ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ಕರೆಕ್ಟಾ? ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಅಂತ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ ನಾವು. ಓಕೆ. ಸೊ ಇಲ್ಲಿ ಈ ಫಾರ್ಮುಲಾವನ್ನ ಅಪ್ಲೈ ಮಾಡೋಕ್ಕಿಂತ ಮೊದಲು V1 ಈಸ್ ಈಕ್ವಲ್ ಟು V2 ಅಂದ್ರೆ A1 ಇಂಟು ವಾಲ್ಯೂಮ್ ಎಷ್ಟಾಗತ್ತೆ, A1 ಇಂಟು ಎಲ್ ಈಸ್ ಈಕ್ವಲ್ ಟು A2 ಇಂಟು ಎಲ್ ಅಂದ್ರೆ ಏನ್ ಹಾಕ್ಬೇಕು ಇಲ್ಲಿ L2 ಅಲ್ವಾ? ಸೊ A2 ಇಂಟು L2 ಎಷ್ಟಿದೆ 2L ಆಗತ್ತೆ. ಅಂದ್ರೆ A2 ಇಂಟು 2L. ಸೊ A1 ಬೈ A2 ಈಸ್ ಈಕ್ವಲ್ ಟು ಹೌ ಮಚ್ ಹಿಯರ್ 2L ಬೈ L. ನಮ್ಗೆ ಇಲ್ಲಿ ಬೇಕಾಗಿದ್ದು ಯಾವುದು, ರಿಲೇಶನ್ ಬಿಟ್ವೀನ್ A1 ಅಂಡ್ A2 ಬೇಕು. ಸೊ ಆ ಕಾನ್ಸೆಪ್ಟಿಗೆ ಅದನ್ನ ಒಬ್ಟೇನ್ ಮಾಡ್ಲಿಕ್ಕೆ, ಟು ಒಬ್ಟೇನ್ ದ ರಿಲೇಶನ್ ಬಿಟ್ವೀನ್ A1 ಅಂಡ್ A2 ವಿ ಅಪ್ಲೈ ದ ಕಂಡೀಷನ್ ವಾಲ್ಯೂಮ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್. ಸೊ ಹಾಗಾಗಿ A1 ಬೈ A2 ಈಸ್ ಈಕ್ವಲ್ ಟು ಹೌ ಮಚ್ 2 ಅಂತ ಬಂದಿದೆ. ಓಕೆ. ಸೊ ಆರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ರೋ ಎಲ್ ಡಿವೈಡೆಡ್ ಬೈ ಎ. ಕರೆಕ್ಟಾ? ಸೊ R1 ಈಸ್ ಈಕ್ವಲ್ ಟು ಏನಾಗುತ್ತೆ ರೋ ಇಂಟು L1 ಡಿವೈಡೆಡ್ ಬೈ A1 ಆಗುತ್ತೆ. ಹಾಗೆ R2 ಈಸ್ ಈಕ್ವಲ್ ಟು ಹೌ ಮಚ್ ರೋ ಇಂಟು L2 ಬೈ A2. ಆಲ್ರೆಡಿ ಲಾಸ್ಟ್ ಕ್ಲಾಸಸ್ ಗಳಲ್ಲಿ ನಾನು ಹೇಳಿದ್ದೇನೆ, ಇಲ್ಲಿ ರೋ ಅನ್ನೋದು ಏನು, ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್ ಆಫ್ ದ ವೈರ್. ಸೊ ಇಲ್ಲಿ ನಾವು ಮಟೀರಿಯಲ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ, ಮಟೀರಿಯಲ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ರೋ ವ್ಯಾಲ್ಯೂ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ, ಇಟ್ ರಿಮೈನ್ಸ್ ದ ಸೇಮ್ ರೋ ಇಟ್ ಸೆಲ್ಫ್ ಓನ್ಲಿ. ಸೊ ಓನ್ಲಿ ಯಾವುದು ಚೇಂಜ್ ಆಗ್ತಾ ಇದೆ, ಲೆಂತ್ ಚೇಂಜ್ ಆಗ್ತಾ ಇದೆ L1 ಇಂದ L2 ಗೆ, ಏರಿಯಾ A1 ಇಂದ A2 ಗೆ ಚೇಂಜ್ ಆಗ್ತಾ ಇದೆ. ಸೊ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ R2 ಅಲ್ವಾ? ಸೊ ನಮಗೆ ಬೇಕಾಗಿದ್ದು ದ ರೆಸಿಸ್ಟೆನ್ಸ್ ಆಫ್ ದಿ ಸ್ಟ್ರೆಚ್ಡ್ ವೈರ್ ವುಡ್ ಬಿ ಅಂದ್ರೆ R2 ಬೈ R1 ಅಂತ ತಗೊಳ್ಳೋಣ, ಕನ್ಸಿಡರ್ ಮಾಡೋಣ. R2 ಬೈ R1. R2 ಬೈ R1 ಮಾಡಿದ್ರೆ ಏನ್ ಬರುತ್ತೆ ಫಾರ್ಮುಲಾ, ರೋ ಇಂಟು L2 ಡಿವೈಡ್ ಬೈ A2 ಇಂಟು ರೋ ಇಂಟು L1. ಡಿನಾಮಿನೇಟರ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ A1 ಬಂತು. ದಿಸ್ ಇಸ್ ಈಕ್ವಲ್ ಟು R2 ಬೈ R1 ಈಸ್ ಈಕ್ವಲ್ ಟು ಹೌ ಮಚ್. ಸೊ ಇಲ್ಲಿ ರೋ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. L2 ಅಂದ್ರೆ ಏನಿದೆ, ವಾಟ್ ಇಸ್ L2? L2 ಇಸ್ 2L ಡಿವೈಡೆಡ್ ಬೈ L1 ಇಸ್ L ಇಂಟು A1 by A2. What is A1 by A2? This is equal to 2. ಅಂದ್ರೆ ಎಷ್ಟಾಯ್ತು, 2 into 2 is equal to 4. ಅಂದ್ರೆ R2 is equal to how much? 4 into R1 ಅಂತ ಆಯ್ತು ಅಲ್ವಾ? ಸೊ ನಮ್ಗೆ R2 ವ್ಯಾಲ್ಯೂ ಬೇಕು. Therefore R2 is equal to 4 into R1 is how much? 4. So R2 is equal to how much? 4 into 4 is equal to 16 ohm. The answer is ಯಾವ್ದಾಗತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ ಅಲ್ವಾ? 17th ಕ್ವಶನ್ ಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್, 18th ಕ್ವಶನ್. ಓಕೆ. ಸೊ 18th ಕ್ವಶನ್ ಇದು ಸಿಂಪಲ್ ಒನ್. ಆಲ್ರೆಡಿ ಇದ್ರ ಮೇಲೆ ಅಂದ್ರೆ ಈ ತರದ ಇಕ್ವೇಶನ್ ಮೇಲೆ KCET ಕ್ವಶನ್ಸ್ ಗಳು ಬರ್ತವೆ ಬಹಳ ಸರಿ. ಫ್ರೀಕ್ವೆಂಟ್ಲಿ ಅದೇನಾಗತ್ತೆ ಕೇಳ್ತಾರೆ, ಆಸ್ಕ್ಡ್ ಆನ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಸೊ 2-3 ಸರಿ ಇದು ರಿಪೀಟ್ ಆಗಿದೆ ಕೂಡ. ಸೊ ಹಾಗಾಗಿ ಈ ತರದ 2 ಪ್ರಾಬ್ಲಮ್ಸ್ ಗಳನ್ನ ತಗೊಂಡಿದ್ದೇನೆ. ಓಕೆ. ಸೊ ನೆಕ್ಸ್ಟ್ ವಿ ಮೂವ್ ಟು ದಿ 18th ಕ್ವಶನ್. ಸೊ ಇಲ್ಲಿ ಜಸ್ಟ್ ನಾವು ನೆನ್ಪಿಟ್ಕೋಬೇಕಾಗಿದ್ದು ಏನು, ಜಸ್ಟ್ ಒಂದು ಇಕ್ವೇಶನ್ ನೆನ್ಪಿರ್ಬೇಕು ನಮ್ಗೆ. ಯಾವುದು, the relation between resistance of the wire and resistivity of material of the wire. ಸೊ ಅವೆರಡರ ರಿಲೇಷನ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ರಿಲೇಷನ್ ಅನ್ನ ತಗೊಂಡ್ರೆ R is equal to ರೋ ಇಂಟು L by A ಆಗತ್ತೆ ಅಲ್ವಾ?
ಸೊ ನೆಕ್ಸ್ಟ್ ವಿ ಮೂವ್ ಟು ದಿ 18th ಪ್ರಾಬ್ಲಮ್. ಓಕೆ, ಸೊ 18th ಒನ್ ಏನಿದೆ ಅಂತ ಚೆಕ್ ಮಾಡೋಣ. A resistance wire connected in the left gap of a meter bridge balances a 10 ohm resistance in the right gap at a point which divides the bridge wire in the ratio 3/2. Okay, if the length of the resistance wire is 1.5 meter, then the length of 1 ohm of the resistance wire is. Okay, ಸೊ ಇಲ್ಲಿ ಏನಿದೆ ಅಂದ್ರೆ ಕ್ವಶನ್, ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್, ಕ್ವಶನ್ ತುಂಬಾ ಲಾಂಗ್ ಇದೆ, ಓದ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ 2 minutes ಬೇಕು ಅಲ್ವಾ. ರೆಸಿಸ್ಟೆನ್ಸ್ ವೈರ್ ಕನೆಕ್ಟೆಡ್ ಇನ್ ದ ಲೆಫ್ಟ್ ಗ್ಯಾಪ್ ಆಫ್ ಎ ಮೀಟರ್. ಫಸ್ಟ್ ಆಫ್ ಆಲ್ ಮೀಟರ್ ಬ್ರಿಡ್ಜ್ ಅಂದ್ರೆ ಏನಂತ ಬೇಕು ನಮ್ಗೆ. ಆಕ್ಚುಲಿ ಮೀಟರ್ ಬ್ರಿಡ್ಜ್ ಎಲ್ಲ ಲ್ಯಾಬ್ಗಳಲ್ಲಿ ಇರ್ತವೆ, ನಿಮ್ಮ ಕಾಲೇಜ್ಗಳ ಲ್ಯಾಬ್ಗಳಲ್ಲಿ ಇರ್ತವೆ, ನೀವು ನೋಡಿದಿರೋ ಎಲ್ಲ ಗೊತ್ತಿಲ್ಲ. ಸೊ ದಿಸ್ ಮೀಟರ್ ಬ್ರಿಡ್ಜ್ ಇಸ್ ಬೇಸ್ಡ್ ಆನ್ ದಿ, ಮೀಟರ್ ಬ್ರಿಡ್ಜ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ ಅಂದ್ರೆ ಅನ್ನೌನ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ದಿಸ್ ಮೀಟರ್ ಬ್ರಿಡ್ಜ್ ಇಸ್ ಬೇಸ್ಡ್ ಆನ್ ಇಟ್, ಅಥವಾ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ವಿಟ್ಸ್ಟನ್ಸ್ ನೆಟ್ವರ್ಕ್. ಸೊ ವಿಟ್ಸ್ಟನ್ಸ್ ನೆಟ್ವರ್ಕ್ ಅಂದ್ರೆ ಏನಂತ ಹೇಳಿದ್ದೇನೆ ನಾನು. ಏನ್ ಹೇಳಿದ್ದೇನೆ? ವಿಟ್ಸ್ಟನ್ಸ್ ನೆಟ್ವರ್ಕ್ ಅಲ್ಲಿ ಏನಿರುತ್ತೆ, ದೇರ್ ಆರ್ 4 resistors ಅಲ್ವಾ. ದೇ ಆರ್ ಕನೆಕ್ಟೆಡ್ ಲೈಕ್ ದಿಸ್, 2 are in series, ಹಾಗೆ ಅದರ್ 2 are in series and the combination is in parallel. ಇದು R1, R2, R3, R4 ಅಂತ ಇಟ್ಕೊಂಡ್ರೆ 4 ರೆಸಿಸ್ಟೆನ್ಸ್ ಗಳಿದ್ರೆ ಮಿಡ್ಲಲ್ಲಿ ನಾವು ಜನರಲಿ ಒಂದು ಗ್ಯಾಲನೋಮೀಟರ್ ಅನ್ನ ಕನೆಕ್ಟ್ ಮಾಡ್ತೇವೆ, ಇಲ್ಲಿ ಒಂದು ಬ್ಯಾಟರಿಯನ್ನ ಕನೆಕ್ಟ್ ಮಾಡ್ತೇವೆ. ಇದು ವಿಟ್ಸ್ಟನ್ಸ್ ನೆಟ್ವರ್ಕ್. ಸೊ ಈ ಬ್ರಿಡ್ಜ್ ಬ್ಯಾಲೆನ್ಸ್ ಆಗತ್ತೆ ಯಾವಾಗ R1/R2 is equal to R3/R4 ಆದಾಗ ದ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್ ಅಂತ ಹೇಳ್ತೇವೆ. ಸೊ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್, ಇದೇ ಪ್ರಿನ್ಸಿಪಲ್ ಬೇಸ್ಡ್ ಆಗಿ ನಾವೇನ್ ಮಾಡ್ತೇವೆ, ಮೀಟರ್ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಮೀಟರ್ ಬ್ರಿಡ್ಜ್ ಅನ್ನ ಹೇಗೆ ತೋರಿಸಬಹುದು ಅಂದ್ರೆ, ಕೆಲವರಾದ್ರೂ ನೋಡಿರ್ಬಹುದು ಸ್ಟೂಡೆಂಟ್ಸ್ ಲ್ಯಾಬ್ಗಳಲ್ಲಿ, ಕಾಲೇಜ್ಗಳಲ್ಲಿ. ಸೊ ದರ್ ಇಸ್ ಅ 1 meter ವೈರ್, ಈ ರೀತಿ 1 meter ವೈರ್ ಇರುತ್ತೆ ಜನರಲಿ. ಸೊ ನಾನು ಕಾಮನ್ ಆಗಿ ಹೇಳ್ತಾ ಇರೋದು AB ಅಂತ ಒಂದು ವೈರ್, ಸ್ಟೀಲ್ ವೈರ್ ಇರ್ಬೋದು, ನಿಕೆಲ್ ವೈರ್ ಇರ್ಬೋದು, ಕ್ರೋಮಿಯಂ, ಆ ತರದ ವೈರ್ಸ್ ಗಳನ್ನ, ಅಲಾಯ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಒಂದು ವೈರ್ ಇರುತ್ತೆ. ಸೊ ಇದರ ಒಂದು ಎಂಡಿಗೆ ಮೀಟರ್ ಬ್ರಿಡ್ಜ್ ಸ್ಕೇಲ್ ಇರ್ತದೆ ಇದ್ರ ಮೇಲೆ. ಸೊ ವೈರ್ ಇರುತ್ತೆ. ಸೊ ಇಲ್ಲಿ ಬ್ಯಾಟರಿಯನ್ನ ಕನೆಕ್ಟ್ ಮಾಡಿರ್ತಾರೆ, ಸೆಲ್ ಅನ್ನ ಕನೆಕ್ಟ್ ಮಾಡ್ತೇವೆ. ಇಲ್ಲಿ ದರ್ ಇಸ್ ಅ ಪ್ಲಗ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 2 ಗ್ಯಾಪ್ ಗಳಿರ್ತವೆ. ಸೊ ಆ ವೈರ್ ಅಲ್ಲಿ ಕೆಲವರು ನೋಡಿದವರಿಗೆ ಅರ್ಥ ಆಗಿರ್ಬೋದು, ಇಲ್ಲೊಂದು ಗ್ಯಾಪ್ ಇರತ್ತೆ, ಹಾಗೆ ಇಲ್ಲೂ ಕೂಡ ಒಂದು ಗ್ಯಾಪ್ ಇರತ್ತೆ. ಇದು ಮೀಟರ್ ಬ್ರಿಡ್ಜ್ ಕನ್ಸೆಪ್ಟ್. ಸೊ ಆಕ್ಚುಲಿ ಇಲ್ಲೊಂದು ನೌನ್ ರೆಸಿಸ್ಟೆನ್ಸ್ ಅನ್ನ ತಗೋತೇವೆ, ಹಾಗೆ ಇಲ್ಲೊಂದು ಅನ್ನೌನ್ ರೆಸಿಸ್ಟೆನ್ಸ್ ಇರುತ್ತೆ ಜನರಲಿ. ಅಂದ್ರೆ ಈಗ ಇದು R1, R2 ಅಥವಾ P ಮತ್ತೆ Q ಅಂತ ಇಟ್ಕೊಂಡ್ರೆ. ಓಕೆ, ಸೊ R3 ಮತ್ತೆ R4 ಯಾವ್ದಾಗತ್ತೆ ಅಂದ್ರೆ, ಇಲ್ಲೊಂದು ಗ್ಯಾಲನೋಮೀಟರ್ ಇರುತ್ತೆ, ಪಾಯಿಂಟರ್ ಗ್ಯಾಲನೋಮೀಟರ್. ಇದು ಈ ಪಾಯಿಂಟರ್ ಈ ಲೆಂತ್ ಮೇಲೆ ಮೂವ್ ಮಾಡ್ತಾ ಹೋದಾಗೆ, ಅಂದ್ರೆ ಇಲ್ಲೊಂದು ವೈರ್ ಇರ್ತದಲ್ವಾ, ಆ ವೈರ್ ಅಲ್ಲಿ ಮೂವ್ ಮಾಡ್ತಾ ಹೋದಾಗೆ ಡಿಫ್ಲೆಕ್ಷನ್ ಅನ್ನ ತೋರಿಸುತ್ತೆ. ಯಾವ ಪಾಯಿಂಟಿಗೆ 0 ಡಿಫ್ಲೆಕ್ಷನ್ ಬರ್ತದೆ ಅಂತ ನಾವು ಫೈಂಡ್ ಔಟ್ ಮಾಡೋದು. ಇದು ಮೀಟರ್ ಬ್ರಿಡ್ಜಿನ ಕನ್ಸ್ಟ್ರಕ್ಷನ್. ಓಕೆ, ಸೊ ಈ ಕ್ವಶನ್ ಅಲ್ಲಿ ಏನಿದೆಪ್ಪ ಅಂದ್ರೆ, ಎ ರೆಸಿಸ್ಟೆನ್ಸ್ ವೈರ್ ಕನೆಕ್ಟೆಡ್ ಇನ್ ದ ಲೆಫ್ಟ್ ಗ್ಯಾಪ್ ಆಫ್ ಎ ಮೀಟರ್ ಬ್ರಿಡ್ಜ್. ಸೊ ಇದು ಲೆಫ್ಟ್ ಗ್ಯಾಪ್, ಇದು ರೈಟ್ ಗ್ಯಾಪ್. ಸೊ ಲೆಫ್ಟ್ ಗ್ಯಾಪ್ ಆಫ್ ಎ ಮೀಟರ್ ಬ್ರಿಡ್ಜ್ ಬ್ಯಾಲೆನ್ಸಸ್ ಎ 10 ohm ರೆಸಿಸ್ಟೆನ್ಸ್ ಇನ್ ದ ರೈಟ್ ಗ್ಯಾಪ್. ಸೊ ರೈಟ್ ಗ್ಯಾಪ್ ಅಲ್ಲಿ ಎಷ್ಟಿದೆ? 10 ohm ರೆಸಿಸ್ಟೆನ್ಸ್ ಇದೆ. ಓಕೆ, at a point which divides the bridge wire in the ratio 3/2. ಇಲ್ಲಿ 3 ಇದ್ರೆ ಇದು 2, 3/2 ರೇಷ್ಯೋದಲ್ಲಿ. ಓಕೆ, 3 meter and 2 meter ಅಂತಲ್ಲ, ರೇಷ್ಯೋ 3/2. ಸೊ ಬ್ಯಾಲೆನ್ಸ್ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ, ಅಂದ್ರೆ P/Q is equal to R/S ಆದಾಗ ಇದೇನಾಗತ್ತೆ, ರೇಷ್ಯೋ ಹೇಗಿದೆ? 3/2 ಅಂತ ಇದೆ. ಸೊ ಇದು ಕಂಡೀಷನ್. ಓಕೆ, ಸೊ ಈ ಕಂಡೀಷನ್ ಹೇಗ್ ಬಂತು ಅಂತ ಹೇಳ್ತೇನೆ ನಾನು. ಸೊ ದಿಸ್ P/Q is equal to, ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವಿ ನೋ ದಟ್ ಆಲ್ರೆಡಿ 2 ಹಿಂದಿನ ಪ್ರಾಬ್ಲಮ್ಗಳಲ್ಲಿ ಕೂಡ ಯೂಸ್ ಮಾಡಿದ್ದೇವೆ ನಾವು. ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಲ್ವಾ. ಸೊ ಆನ್ ದಿಸ್, ಬೇಸ್ಡ್ ಆನ್ ದಿಸ್, ಸೊ ಇಲ್ಲಿ ನಾವೇನ್ ಹಾಕ್ಬಹುದು, P ಮತ್ತೆ Q, ಒಂದು ಅನ್ನೌನ್ ಒಂದು ನೌನ್ ರೆಸಿಸ್ಟೆನ್ಸ್, ಈಸ್ ಈಕ್ವಲ್ ಟು
ಈ ವಯರಿನ ರೆಸಿಸ್ಟೆನ್ಸ್ ಬದಲು ನಾವೇನ್ ಕನ್ಸಿಡರ್ ಮಾಡ್ತೇವೆ, ಲೆಂತ್ ಆಫ್ ದ ವಯರ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಬಿಕಾಸ್ ಆರ್ ಇಸ್ ಪ್ರಪೋರ್ಷನಲ್ ಟು L1, ಎಸ್ ಇಸ್ ಪ್ರಪೋರ್ಷನಲ್ ಟು L2. ಇದು L1 ಅಂತ ಇದ್ರೆ, ಇದು L2 ಅಂತ ಇದ್ರೆ, ಸೊ ಏನಾಗುತ್ತೆ, ದಿಸ್ ಒನ್ ಇಸ್ ಆರ್ ಇದ್ರೆ ಇಲ್ಲಿಯ ರೆಸಿಸ್ಟೆನ್ಸ್, ಪ್ರತಿಯೊಂದು ವಯರಿಗೂ ರೆಸಿಸ್ಟೆನ್ಸ್ ಇದೆ ಅಲ್ವಾ. ಸೊ ಇದು ಎಸ್ ಅಂತ ಇದ್ರೆ ಆರ್ ಇಸ್ ಪ್ರಪೋರ್ಷನಲ್ ಟು L1, ಎಸ್ ಇಸ್ ಪ್ರಪೋರ್ಷನಲ್ ಟು L2. ಸೊ ಹಾಗಾಗಿ ನಾವೇನ್ ಬರೀಬಹುದು, P by Q is equal to R by S when the bridge is balanced. ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ. So P by Q is equal to R by S or this is equal to L1 by L2. L1 by L2 ಅಂದ್ರೆ ಎಷ್ಟಾಯ್ತು ಈ ಕೇಸಲ್ಲಿ, they are in the ratio 3/2. ಸೊ ಹಾಗಾಗಿ ಈಗ ಇಕ್ವೇಶನ್ ಏನ್ ಬರೀಬಹುದು ನಾವು, P is unknown ನಮ್ಗೆ, Q ಎಷ್ಟಿದೆ 10 ಇದೆ, P by 10 is equal to 3/2 ಅಂತ ಆಯ್ತು ಅಲ್ವಾ. ಸೊ P ವ್ಯಾಲ್ಯೂ ಎಷ್ಟಾಯ್ತು ಹಾಗಾದ್ರೆ, P is equal to 3 into 10 divided by 2. So this is 30/2. That is equal to 15 ohm ಆಯ್ತು. Okay. So P value is equal to 15 ohm ಆಯ್ತು. ಕರೆಕ್ಟಾ? ಓಕೆ. ಸೊ ಈಗ ನಾವು ಏನನ್ನ ಯೂಸ್ ಮಾಡಬೇಕು ಅಂದ್ರೆ, if the length of the resistance wire is 1.5 meter, then the length of 1 ohm of the resistance wire is, okay. So again ನಾವು ಏನನ್ನ ಯೂಸ್ ಮಾಡ್ತೇವೆ ಅಂದ್ರೆ, we can write ಅಲ್ವಾ, R1 by R2. If there are two resistances, R1 and R2, corresponding length ಏನಿರುತ್ತೆ, L1 and L2. ಸೊ ಇದು ಯಾವುದ್ರ ಮೇಲೆ ಹೇಳ್ಬಹುದು ಹೇಳಿ ನಾವು, R is proportional to L ಅಂತ ಬರೀಬಹುದು. ಸೊ R1 by R2 is equal to L1 by L2 ಅಂತ ತಗೊಳ್ತೇವೆ ಅಲ್ವಾ. ಸೊ R1 by R2 is equal to L1 by L2. ಸೊ ದಿಸ್ R1 by R2. ಸೊ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅವರು, ಇಫ್ ದ ಲೆಂತ್ ಆಫ್ ದ ರೆಸಿಸ್ಟೆನ್ಸ್ ವೈರ್ ಇಸ್ 1.5 ಮೀಟರ್ ಅಂದ್ರೆ 15 ಓಮ್ ರೆಸಿಸ್ಟೆನ್ಸ್ ಬಂದಾಗ ಅಲ್ವಾ. ಸೊ ಲೆಂತ್ ಆಫ್ 15 ohm resistance is, length of 15 ohm resistance is equal to ಎಷ್ಟಾಯ್ತು, ಅದು ಲೆಂತ್ ಅನ್ನ ಎಷ್ಟು ಅಂತ ಹೇಳ್ತಿದ್ದಾರೆ ಅವರು, 1.5 ಮೀಟರ್. ಕರೆಕ್ಟಾ? ಲೆಂತ್ ಆಫ್ 15 ohm resistance is 1.5 ಮೀಟರ್. ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು, ದೆನ್ ದ ಲೆಂತ್ ಆಫ್ 1 ohm ಆಫ್ ದ ರೆಸಿಸ್ಟೆನ್ಸ್ ವೈರ್. ಸೊ ಲೆಂತ್ ಆಫ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, 1 ohm ಆಫ್ ದ ರೆಸಿಸ್ಟೆನ್ಸ್ ವೈರ್ ಹೌ ಮಚ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ R1 ಎಷ್ಟಿದೆ ಇಲ್ಲಿ, 15 ಇದೆ. ಓಕೆ. ಡಿವೈಡ್ ಬೈ L1 ಎಷ್ಟಿದೆ, 1.5 ಇದೆ. ಕರೆಕ್ಟಾ? ಸೊ ಅಥವಾ R1 ಬೈ, ಇಲ್ಲಿ ಇಕ್ವೇಶನ್ ಏನಾಗುತ್ತೆ, R1 ಬೈ L1 is equal to R2 ಬೈ L2 ಇದ್ರ ಮೇಲಿಂದ. ಸೊ 15 ಬೈ 1.5 is equal to R2 ಎಷ್ಟಿದೆ, 1 ohm ಇದೆ, ಡಿವೈಡೆಡ್ ಬೈ ಲೆಂತ್ ಗೊತ್ತಿಲ್ಲ ನಮ್ಗೆ. ಸೊ ಲೆಂತ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು, L2 ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಐ ಹೋಪ್ ಈಗ ಕ್ಲಿಯರ್ ಆಗಿದೆ ಅನ್ಕೋತೇನೆ. ನಮ್ಗೆ ಬೇಕಾಗಿದ್ದು ಯಾವುದು, L2. L2 is equal to ಏನಾಯ್ತು, 1.5 ಡಿವೈಡೆಡ್ ಬೈ 15 ಅಂತ ಆಯ್ತು. ಸೊ L2 is equal to ಎಷ್ಟು ಬಂತು, 1.5 ಡಿವೈಡ್ ಬೈ 15 ಅಂತ ಅಂದಾಗ ದಿಸ್ ವ್ಯಾಲ್ಯೂ ಇಸ್ 0.1 ಮೀಟರ್ ಆಗುತ್ತೆ ಅಲ್ವಾ. ಸೊ L2 is equal to how much, 0.1 ಅಂತ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದಾರಾ, ಇಲ್ಲ, 1 ಅಲ್ಲಿ ಇದೆ. ದಿಸ್ ಇಸ್ 1 into 10⁻⁻1 ಮೀಟರ್ ಅಂತ ಬರೀಬಹುದು. ಓಕೆ. ಸೊ ಆನ್ಸರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ. ಸೊ ಐ ಹೋಪ್ ಸ್ವಲ್ಪ ಲಾಂಗ್ ಕ್ವಶನ್ಸ್ ಗಳಿದಾವೆ, ಆದ್ರೆ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಜಸ್ಟ್ ನಾವು ಏನ್ ಮಾಡ್ತೇವೆ, ಇಲ್ಲಿ ವಿಟ್ಸ್ಟನ್ಸ್ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತೇವೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಇಲ್ಲಿ ಏನ್ ಮಾಡ್ತೇವೆ ನಾವು, ವಿಟ್ಸ್ಟನ್ಸ್ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತೇವೆ. ಹಾಗೆ ಮೀಟರ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಗೊತ್ತಿರಬೇಕು. ಸೊ ಮೀಟರ್ ಬ್ರಿಡ್ಜ್ ಅಲ್ಲಿ ಬ್ರಿಡ್ಜ್ ಬ್ಯಾಲೆನ್ಸ್ ಆದಾಗ ಏನಾಗತ್ತೆ, 4 ರೆಸಿಸ್ಟರ್ಸ್ ಆರ್ ಸಚ್ ದಟ್ P by Q is equal to ಏನಾಗತ್ತೆ, R by S ಆಗತ್ತೆ. ಓಕೆ. ಸೊ ಅದರ ಜೊತೆಗೆ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್ ಏನಂದ್ರೆ, ಯಾವ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ ಅಂದ್ರೆ, ದ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. R1 by R2 is equal to L1 by L2.
ಸೊ R1 R2 they have given R2 given 1 ohm, R1 ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ 1.5 15 ohm ಬಂದಿದೆ. ಸೊ ಉಳಿದಿದ್ದು ಲೆಂತ್ L1 ಅಂಡ್ L2 ಅನ್ನ ನಾವು ಮಾಡಬೇಕು ಅಲ್ವಾ. ಸೊ L2 ಅನ್ನ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇಸ್, ಸೊ ಇದು ತುಂಬಾ ಈಸಿ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಕಾಸ್ ದ ನಲ್ ಪಾಯಿಂಟ್ ಆಫ್ ಎ ಪೊಟೆನ್ಶಿಯೋಮೀಟರ್ ಟು ಶಿಫ್ಟ್ ಬಿಯಾಂಡ್ ದ ವೈರ್. ಓಕೆ, ಸೊ ಇಲ್ಲಿ ದಿಸ್ ಇಸ್ ಲೈಕ್ ದಿಸ್. ವಿಚ್ ಆಫ್ ದ ಫಾಲೋವಿಂಗ್ ಕಾಸ್ ದ ನಲ್ ಪಾಯಿಂಟ್ ಆಫ್ ಎ ಪೊಟೆನ್ಶಿಯೋಮೀಟರ್. ನಲ್ ಪಾಯಿಂಟ್ ಅಂತ ಬಂದಾಗ galvanometer shows zero deflection. So potentiometer, again potentiometer is based on Wheatstone's network. ಅದರ ಮೇಲೆ ವರ್ಕ್ ಆಗುತ್ತೆ. ಪೊಟೆನ್ಶಿಯೋಮೀಟರ್ ಅಲ್ಲಿ ಏನಿದೆ ಅಂದ್ರೆ 1 ಮೀಟರ್ ವೈರ್ ಬದಲು ಜನರಲಿ ನಾವು ಈ ತರ 4 ಮೀಟರ್ ವೈರ್ಸ್ ಅನ್ನ ಯೂಸ್ ಮಾಡ್ತೇವೆ. ಸೊ ಹೀಗೆ ಗ್ಯಾಪ್ ಇರುತ್ತೆ. ಪೊಟೆನ್ಶಿಯೋಮೀಟರ್ ಅನ್ನ ನಾವು ಯಾಕೆ ಬಳಸ್ತೇವೆ ಅಂದ್ರೆ ಯೂಸ್ ಮಾಡ್ತೇವೆ ಅಂದ್ರೆ ಟು ಫೈಂಡ್ ದ EMF ಆಫ್ ದ ಸೆಲ್. EMF ಆಫ್ ದ ಸೆಲ್ ಅನ್ನ ಕಂಪೇರ್ ಮಾಡಬಹುದು ಆರ್ EMF ಆಫ್ ದ ಸೆಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಒಂದು ಸೆಲ್ಲಿನ EMF ಗೊತ್ತಿದ್ರೆ ಇನ್ನೊಂದು ಸೆಲ್ಲಿನ EMF ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಆರ್ EMF ಆಫ್ ದ ಸೆಲ್ ಅನ್ನ ಎರಡು ಸೆಲ್ಸ್ ಕೊಟ್ಟಿದ್ರೆ ಕಂಪ್ಯಾರಿಸನ್ ಮಾಡಬಹುದು. ಓಕೆ, ಸೊ ಲೆಕ್ಲಾಂಚೆ ಸೆಲ್, ಡೇನಿಯಲ್ ಸೆಲ್ ಅಂತ ನೀವು ಕೇಳಿರ್ತೀರಿ. ಸೊ ಕೆಮಿಸ್ಟ್ರಿಯಲ್ಲಿ ಕೂಡ ಬಂದಿರುತ್ತೆ, ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ. ಸೊ ಲೆಕ್ಲಾಂಚೆ ಸೆಲ್, ಡೇನಿಯಲ್ ಸೆಲ್ಲಿನ EMFs ಗಳನ್ನ ಕಂಪೇರ್ ಮಾಡ್ಲಿಕ್ಕೆ ಮೊದಲು ಪೊಟೆನ್ಶಿಯೋಮೀಟರ್ ಅನ್ನ ಯೂಸ್ ಮಾಡ್ತಿದ್ವಿ. ಬಟ್ ಈಗ ಬೋರ್ಡ್ ಎಕ್ಸಾಮಿಗೆ ಇದರ ಪ್ರಾಕ್ಟಿಕಲ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಜಸ್ಟ್ ಆದ್ರೆ KCET ಕ್ವಶನ್ಸ್ ಗಳನ್ನ ಕೇಳಬಹುದು. ಓಕೆ, ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಕಾಸ್ ದ ನಲ್ ಪಾಯಿಂಟ್ ಆಫ್ ಅ ಪೊಟೆನ್ಶಿಯೋಮೀಟರ್ ಟು ಶಿಫ್ಟ್ ಬಿಯಾಂಡ್ ದ ವೈರ್. ಈ 4 ಮೀಟರ್ ವೈರ್ ಗಿಂತನೂ ಬಿಯಾಂಡ್ ಶಿಫ್ಟ್ ಮಾಡ್ಲಿಕ್ಕೆ ಯಾವುದು ಕಾಸ್ ಅಂತ ಕೇಳ್ತಾ ಇದ್ದಾರೆ ಪೊಟೆನ್ಶಿಯೋಮೀಟರ್ ಅಲ್ಲಿ. ಸೊ ಇಲ್ಲಿ ಯಾವ್ದಾಗತ್ತಂದ್ರೆ ಆನ್ಸರ್ ಇಸ್ ಲೋ EMF ಆಫ್ ದಿ ಆಕ್ಸಿಲರಿ ಬ್ಯಾಟ್ರಿ. ಸೊ ಆಕ್ಸಿಲರಿ ಬ್ಯಾಟ್ರಿ ಕಂಡೀಷನ್ ಏನು? ಆಕ್ಸಿಲರಿ ಬ್ಯಾಟ್ರಿ ಅಂದ್ರೆ ಎಕ್ಸ್ಟ್ರಾ ಬ್ಯಾಟ್ರಿ ಅಂತ ಯೂಸ್ ಮಾಡ್ತೇವೆ. ಎಕ್ಸ್ಟ್ರಾ ಸೆಲ್ ಅಥವಾ ಎಕ್ಸ್ಟ್ರಾ ಬ್ಯಾಟ್ರಿ. ಓಕೆ, ಸೊ ಅದರ ಲೋ EMF ಲೋ ಆದಾಗ, ತುಂಬಾ ಕಡಿಮೆ ಆದಾಗ ಇದೇನಾಗತ್ತೆ, ದ ನಲ್ ಪಾಯಿಂಟ್ ಡಿಫ್ಲೆಕ್ಷನ್ ಇಂದ ಗ್ಯಾಲ್ವನೋಮೀಟರ್ ತೋರಿಸೋದು ಅಂದ್ರೆ ಬ್ರಿಡ್ಜ್ ಬ್ಯಾಲೆನ್ಸ್ ಆಗೋದು. ನಲ್ ಪಾಯಿಂಟ್ ಏನಾಗತ್ತೆ, ಶಿಫ್ಟ್ ಆಗತ್ತೆ ಬಿಯಾಂಡ್ ದ ವೈರ್. ಇದೇನಾಗತ್ತೆ, ಶಿಫ್ಟ್ ಆಗತ್ತೆ. ಅದಕ್ಕೆ ಕಾಸ್ ಏನು? ಲೋ EMF ಆಫ್ ಆಕ್ಸಿಲರಿ ಬ್ಯಾಟ್ರಿ ಅಂತ ಕರೀತೇವೆ. ಓಕೆ, ಸೊ ಇದು ಕಂಡೀಷನ್. ಸೊ ಹಾಗಾಗಿ ದ ಆಪ್ಷನ್ ಯಾವುದು? ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ, ಲೋ EMF ಆಫ್ ಆಕ್ಸಿಲರಿ ಬ್ಯಾಟ್ರಿ. ಸೊ ಇದಕ್ಕೆ ರೀಸನ್ ಏನಂದ್ರೆ ಪೊಟೆನ್ಶಿಯಲ್ ಗ್ರೇಡಿಯಂಟ್ ಅಲಾಂಗ್ ದ ವೈರ್ ಡಿಕ್ರೀಸಸ್. ಅಂದ್ರೆ ಪೊಟೆನ್ಶಿಯಲ್ ಗ್ರೇಡಿಯಂಟ್ ಮೀನ್ಸ್ potential divided by length of the wire. Potential of the wire divided by length. So ಅದು ಏನಾಗುತ್ತೆ, ಡಿಕ್ರೀಸ್ ಆಗತ್ತೆ. ಸೊ EMF ಡಿಕ್ರೀಸ್ ಆದಾಗೆ, ಲೋ EMF ಇದ್ದಾಗೆ, ಸೊ ಇದು ಪೊಟೆನ್ಶಿಯಲ್ ಗ್ರೇಡಿಯಂಟ್ ಆಲ್ಸೋ ಡಿಕ್ರೀಸಸ್. ಡ್ಯೂ ಟು ದಿಸ್ ಪೊಟೆನ್ಶಿಯೋಮೀಟರ್ ಅಲ್ಲಿ ನಲ್ ಪಾಯಿಂಟ್ ಏನಾಗುತ್ತೆ, ಶಿಫ್ಟ್ ಆಗತ್ತೆ. ಓಕೆ, ಸೊ ಇಲ್ಲಿ ಯಾವುದು ಇಕ್ವೇಶನ್ ಗಳೇನಿಲ್ಲ, ಜಸ್ಟ್ ನೀವು ಥಿಯರಿ ಇದನ್ನ ನೆನ್ಪಿಟ್ಕೋಬೇಕು ಅಷ್ಟೇ. ಸೊ ಲೋ EMF ಆಫ್ ಆಕ್ಸಿಲರಿ ಬ್ಯಾಟ್ರಿ ಕಾಸಸ್ ದ null point of a potentiometer to shift the ಎಲ್ಲಿಗೆ, beyond the wire. Okay, again next one is based on Wheatstone's bridge. 19th ಆಯ್ತು. 20th ಕ್ವಶನ್ ಗೆ ಹೋಗೋಣ. ಇದು ಬಹಳ ಸಿಂಪಲ್ ಇದೆ. ಓಕೆ, ಏನಿದೆ ಕ್ವಶನ್? In a Wheatstone's bridge, the resistance in 4 arms are 10 ohm, 10 ohm, 10 ohm and 20 ohm. To take the bridge balance, ಅಲ್ವಾ, resistance connected across 20 ohm is. Okay, so initially ಏನಾಗಿಲ್ಲ, ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿಲ್ಲ. ಬ್ರಿಡ್ಜ್ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು, 20 ohm ರೆಸಿಸ್ಟೆನ್ಸ್ ಅಕ್ರಾಸ್ ದ 20 ohm ರೆಸಿಸ್ಟೆನ್ಸ್ ಎಷ್ಟನ್ನ ಕನೆಕ್ಟ್ ಮಾಡಬೇಕು, ಅಂದ್ರೆ ಶಂಟ್ ರೆಸಿಸ್ಟೆನ್ಸ್ ಎಷ್ಟನ್ನ ಕನೆಕ್ಟ್ ಮಾಡಬೇಕು ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ವಿಟ್ಸ್ಟನ್ಸ್ ಬ್ರಿಡ್ಜ್ ಅಲ್ಲಿ ಹೇಗಿರುತ್ತೆ? ವಿಟ್ಸ್ಟನ್ಸ್ ಬ್ರಿಡ್ಜ್ ಎಲ್ರಿಗೂ ಗೊತ್ತು. ಲಾಸ್ಟ್ ಪ್ರಾಬ್ಲಮ್ ಗಳಲ್ಲಿ, ಹಿಂದಿನ ಪ್ರಾಬ್ಲಮ್ ಗಳಲ್ಲಿ ಕೂಡ ನಾನು ಡ್ರಾ ಮಾಡಿದ್ದೇನೆ. ಸೊ ವಿಟ್ಸ್ಟನ್ಸ್ ಬ್ರಿಡ್ಜ್ ಇಸ್ ಲೈಕ್ ದಿಸ್ ಅಲ್ವಾ, ಇಸ್ ಲೈಕ್ ದಿಸ್. ಹೀಗಿರುತ್ತೆ ವಿಟ್ಸ್ಟನ್ಸ್ ಬ್ರಿಡ್ಜ್. ಇಲ್ಲಿ 4 ರೆಸಿಸ್ಟೆನ್ಸ್ ಗಳಿದಾವೆ. ಒಂದು 10 ohm, ಇದು ಕೂಡ
10 ohm, ಇದು 10 ohm, and this one is 20 ohm. ಕರೆಕ್ಟಾ? ಸೊ ಇಲ್ಲಿ ಏನಾಗಿದೆ, ಕ್ವಶನ್ ಏನಿದೆ, ಇನ್ ಅ ವಿಟ್ಸ್ಟನ್ಸ್ ಬ್ರಿಡ್ಜ್ ದ ರೆಸಿಸ್ಟೆನ್ಸ್ ಇನ್ 4 arms ಆರ್, ಇದನ್ನ ನಾನು ಡ್ರಾ ಮಾಡ್ತಾ ಇಲ್ಲ, ಇಲ್ಲ ಒಂದು ಬ್ಯಾಟ್ರಿ ಬರುತ್ತೆ. ಓಕೆ, 4 arms ಅಲ್ಲಿ ಏನಿದೆ, 10 ohm, 10 ohm, 10 ohm and 20 ohm. ಬಟ್ ದ ಬ್ರಿಡ್ಜ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಬ್ರಿಡ್ಜ್ ಏನಾಗಿಲ್ಲ, ಬ್ಯಾಲೆನ್ಸ್ ಆಗಿಲ್ಲ. ಯಾಕಂದ್ರೆ here R1 by R2 is not equal to R3 by R. ಈಕ್ವಲ್ ಆಗಿದೆಯಾ? ಆಗಿಲ್ಲ ಅಲ್ವಾ? ಸೊ ಇದು R1, R2, R3, R4 ಅಂತ ಇಟ್ಕೊಂಡ್ರೆ 10 by 10 is not equal to 10 by 20. ಈಕ್ವಲ್ ಆಗಿಲ್ಲ ಇಲ್ಲಿ. ಸೊ ಹಾಗಾಗಿ ಬ್ರಿಡ್ಜ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಈ ಕಂಡೀಷನ್ ಅಲ್ಲಿ, ಇನಿಷಿಯಲ್ ಕಂಡೀಷನ್ ಅಲ್ಲಿ ಬ್ರಿಡ್ಜ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಯಾಕೆ ಹೇಳಿ? 10 by 20, 10 is not equal to, ಈಕ್ವಲ್ ಆಗತ್ತಾ? 10 by 20 ಗೆ ಈಕ್ವಲ್ ಆಗತ್ತಾ? ಆಗಲ್ಲ ಅಲ್ವಾ? ಈ ಕಡೆ 1 ಬರುತ್ತೆ, ಈ ಕಡೆ ರೇಷಿಯೋ 1/2 ಬರುತ್ತೆ. ಇಟ್ ಈಸ್ ನಾಟ್ ಈಕ್ವಲ್. ಸೊ ನಾವ್ ಏನ್ ಮಾಡ್ಬೇಕು, ಬ್ರಿಡ್ಜ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಕ್ರಾಸ್ ದ 20 ohm ರೆಸಿಸ್ಟೆನ್ಸ್. ಸೊ ನಾವೇನ್ ಮಾಡ್ತೇವೆ, ಇನ್ನೊಂದು ರೆಸಿಸ್ಟರ್ ಅನ್ನ ಕನೆಕ್ಟ್ ಮಾಡ್ತೇವೆ ಪ್ಯಾರಲಲ್ ಆಗಿ. ಸೊ ಆ ರೆಸಿಸ್ಟೆನ್ಸ್ ಅನ್ನ ಆರ್ ಅಂತ ಇಟ್ಕೊಳ್ಳೋಣ ಅಥವಾ ಎಕ್ಸ್ ಅಂತ ಇಟ್ಕೊಳ್ಳೋಣ. ದಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಆರ್ ಅಥವಾ ಸ್ಮಾಲ್ ಆರ್ ಅಥವಾ ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಇದು ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಈ ರೆಸಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಅಂತ ಬಂದಾಗ ಅವಾಗ ಏನಾಗುತ್ತೆ, ಓಕೆ, ಸೊ ಇಫ್ ದಿಸ್ ಇಸ್ ಅ ಪ್ಯಾರಲಲ್ ಕಾಂಬಿನೇಷನ್, ಈಗ ಇವೆರಡು ಈಕ್ವಲ್ ಆಗ್ಬೇಕು ಅಂದ್ರೆ R1 by R2 is equal to R3 by R4 ಆಗ್ಬೇಕು ಅಂದ್ರೆ ಏನಾಗ್ಬೇಕು ಹೇಳಿ? ಈ ಕಡೆ 10 by 10 ಇದೆ, ಈ ಕಡೆ R4 is equal to ಏನಾದ್ರೆ, if R4 is equal to 10 ohm ಆದ್ರೆ, ಓಕೆ, if R4 is equal to, actually R4 is equal to 20 ಇದೆ, but R4 is equal to 10 ohm ಆದ್ರೆ, then R1 is equal to, R1 by R2 is equal to R3 by R4 ಆಗುತ್ತೆ. ಓಕೆ, ಸೊ ಇಫ್ R4 is equal to 10 ohm ಆದ್ರೆ, ಸೊ ಈಗ R4 10 ohm ಆಗ್ಬೇಕು ಅಂದ್ರೆ ಆಕ್ಚುಲಿ 20 ohms ಇದೆ. 10 ohm ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಇನ್ನೊಂದು ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಬೇಕು ಅಲ್ವಾ? ಸೊ ಅಂದ್ರೆ ಇದೆರಡರ ಕಾಂಬಿನೇಷನ್ ಏನ್ ಬರಬೇಕು, ದಟ್ ಈಸ್ ಈಕ್ವಲ್ ಟು 10 ohm ಆಗ್ಬೇಕು. ಸೊ ಈ ಕಾಂಬಿನೇಷನ್ ಎಷ್ಟಾಗ್ಬೇಕು, 10 ohm ಆಗ್ಬೇಕು. ಸೊ ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ ಏನಾಗತ್ತೆ, ದಿಸ್ ಇಸ್ 10 ohm ಈಸ್ ಈಕ್ವಲ್ ಟು, ಅಂದ್ರೆ R4 ಈಸ್ ಈಕ್ವಲ್ ಟು 10 ohm ಆಗ್ಬೇಕು. ಇವೆರಡು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಬರಬೇಕು. ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ ಏನಾಗುತ್ತೆ, 20 into R divided by 20 plus R, R1 into R2 divided by R1 plus R2 is equal to 10 ಆಗುತ್ತೆ. ಓಕೆ, ಸೊ ಈ ಇಕ್ವೇಶನ್ ಸ್ಯಾಟಿಸ್ಫೈ ಆದ್ರೆ ಆವಾಗ R4 is equal to 10 ohm ಆಗುತ್ತೆ. ಓಕೆ, ಸೊ ದಿಸ್ ಇಸ್ 10 into 20 plus R. We have to find out ಯಾವುದು, ವ್ಯಾಲ್ಯೂ ಆಫ್ R ಅನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಇಂಟು 20R. ಓಕೆ, ಸೊ 10 into 20 ಮಾಡಿದ್ರೆ ಎಷ್ಟು ಬಂತು, 200. 20 into 10 is 200 plus small r is, sorry, plus 10R is equal to 20R, right? Or 200 is equal to 20R minus 10R. 10R ಈ ಕಡೆ ತಗೋ ಬಂದ್ರೆ the value is 10R, right? ಸೊ ನಮಗೆ ಏನ್ ಬೇಕು, ಸ್ಮಾಲ್ r ವ್ಯಾಲ್ಯೂ ಬೇಕು, that is 200 divided by 10, that is equal to 20 ohms. ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ is the correct answer ಅಲ್ವಾ? ಸೊ ಕ್ವಶನ್ ನಂಬರ್ 20ಗೆ ಯಾವುದು ಕರೆಕ್ಟ್ ಆನ್ಸರ್ ಆಗತ್ತೆ, ಆಪ್ಷನ್ ಸಿ. ಅಂದ್ರೆ 20 ohm ರೆಸಿಸ್ಟೆನ್ಸ್ ಅನ್ನ ನಾವೇನ್ ಮಾಡ್ಬೇಕು, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಅಗೇನ್ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ಯಾವುದು, ವಿಟ್ಸ್ಟನ್ಸ್ ನೆಟ್ವರ್ಕ್ ಮೇಲೆ ಬೇಸ್ಡ್ ಆಗಿದೆ. ಸೊ ವಿಟ್ಸ್ಟನ್ಸ್ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ, ಅದೇ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಬ್ರಿಡ್ಜ್ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ, ಬ್ಯಾಲೆನ್ಸಿಂಗ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಎಷ್ಟು ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ಲಿ, ಯಾವ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್, ವಿಚ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಯಾವುದ್ರ ಜೊತೆಗೆ, ಫೋರ್ತ್ ರೆಸಿಸ್ಟೆನ್ಸ್ ಜೊತೆಗೆ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಬೇಕು ಅಂತ ಚೆಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. 20 ಆಯ್ತಲ್ವಾ, 21. ಓಕೆ,
ಎ ಪೊಟೆನ್ಶಿಯೋಮೀಟರ್ ವೈರ್ ಹ್ಯಾಸ್ ಎ ರೆಸಿಸ್ಟಿವಿಟಿ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಅಗೇನ್ ಇಟ್ ಇಸ್ ಬೇಸ್ಡ್ ಆನ್ ದ potentiometer. A potentiometer wire has a resistivity of, andre rho is equal to how much? 10 raised to 9 sorry ohm centimeter ಅಂತಿದೆ. ಓಕೆ, ಸೊ ಇದನ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 10 to the power 9 into 10 raised to minus 2 ಮಾಡ್ಬೇಕಲ್ವಾ. ಓಮ್ ಮೀಟರ್ ಆಗ್ಬೇಕು ಅಂದ್ರೆ ಇದು 10 to the power plus 7 ohm meters ಆಯ್ತು. ಓಕೆ, and area of cross section 10 raised to minus 2. Area of cross section is equal to 10 raised to minus 2 centimeter square ಅಂತ ಕೊಟ್ಟಿದ್ದಾರೆ. So 10 raised to minus 2 centimeter square ಅಂದ್ರೆ 10 raised to minus 2 centimeter is equal to 10 raised to minus 2 whole square. ಅಂದ್ರೆ ಇದು ಎಷ್ಟಾಯ್ತು, 10 to the power minus 2 into 2 minus 4 minus 2 10 raised to minus 6 meter square ಆಯ್ತು. ಓಕೆ, ಎಲ್ಲ SI ಯೂನಿಟ್ಸ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೇನೆ. ಅಂಡ್ I is equal to how much? 0.01 milliamperes. ಸೊ ಅಂದ್ರೆ 0.01 into 10 to the power minus 3 amperes ಅಲ್ವಾ. ಸೊ 0.01 ಅನ್ನ ನಾವು ಹೇಗೆ ಬರೀಬಹುದು, 10 to the power minus 2 into 10 to the power minus 3 amperes ಅಂದ್ರೆ 10 to the power minus 5 amperes. ಸೊ ಇವೆಷ್ಟು ಗಿವನ್. ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಪೊಟೆನ್ಶಿಯಲ್ ಗ್ರೇಡಿಯಂಟ್ ಅಂದ್ರೆ ವೋಲ್ಟ್ ಪರ್ ಮೀಟರ್. ಪೊಟೆನ್ಶಿಯಲ್ ಗ್ರೇಡಿಯಂಟ್ ಅನ್ನ ಹೇಗೆ ಬರೀತೇವೆ ಅಂದ್ರೆ ಪೊಟೆನ್ಶಿಯಲ್ ಡಿವೈಡೆಡ್ ಬೈ ಲೆಂತ್ ಆಫ್ ದ ವೈರ್. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪೊಟೆನ್ಶಿಯಲ್ ಡಿವೈಡೆಡ್ ಬೈ ಲೆಂತ್ ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾವು ಯಾವ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು. ಸೊ ಒಂದು ಯಾವ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು ಅಂದ್ರೆ, we know that the resistance of the wire is equal to, because resistivity ಕೊಟ್ಟಿದ್ದಾರೆ, ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ರೆಸಿಸ್ಟೆನ್ಸ್ ಆಫ್ ದ ವೈರ್ ಇಸ್ ಈಕ್ವಲ್ ಟು ರೆಸಿಸ್ಟಿವಿಟಿ ಇಂಟು ಲೆಂತ್ ಡಿವೈಡೆಡ್ ಬೈ ಏರಿಯಾ. ಇದು ಒಂದು ಫಾರ್ಮುಲಾ ನಮ್ಗೆ ಗೊತ್ತು ಅಲ್ವಾ. ಸೊ ಇದು ಒಂದು ಫಾರ್ಮುಲಾ ಆಯ್ತು. ಇನ್ನೊಂದು ವೋಲ್ಟೇಜ್ ಬೇಕಲ್ವಾ ನಮ್ಗೆ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಏನಾಗತ್ತೆ, IR ಆಗತ್ತೆ. ಕರೆಕ್ಟಾ. ಸೊ ಆರ್ ಇಸ್ ಈಕ್ವಲ್ ಟು ಏನಾಯ್ತು, ವಿ ಬೈ ಐ ಆಯ್ತು. ಸೊ ಇವೆರಡು ಇಕ್ವೇಶನ್ ಅನ್ನ ಇಕ್ವೇಟ್ ಮಾಡುವ. ಇವೆರಡನ್ನ ಇಕ್ವೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ಹೇಳಿ, ರೋ ಇಂಟು ಎಲ್ ಬೈ ಎ ಇಸ್ ಈಕ್ವಲ್ ಟು ವಿ ಬೈ ಐ. ನಮ್ಗೆ ಬೇಕಾಗಿದ್ದು ಏನಿಲ್ಲಿ, ವಿ ಬೈ ಎಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಪೊಟೆನ್ಶಿಯಲ್ ಗ್ರೇಡಿಯಂಟ್ ಅಂದ್ರೆ ಪೊಟೆನ್ಶಿಯಲ್ ಡಿವೈಡೆಡ್ ಬೈ ಲೆಂತ್. ವಿ ಬೈ ಎಲ್ ಇಸ್ ಈಕ್ವಲ್ ಟು ರೋ ಇಂಟು ಐ ಡಿವೈಡೆಡ್ ಬೈ ಎ. ಓಕೆ, ಬೇಕಾಗಿದ್ದು ಏನ್ ನಮ್ಗೆ ಇಲ್ಲಿ, ವಿ ಬೈ ಎಲ್ ಬೇಕಲ್ವಾ. ರೋ ಕೊಟ್ಟಿದಾರ, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, ಎಷ್ಟಿದೆ 10 to the power plus 7 ಇಂಟು ಕರೆಂಟ್ ಕೊಟ್ಟಿದಾರ 10 raised to minus 5 ಡಿವೈಡೆಡ್ ಬೈ ಏರಿಯಾ ಕೊಟ್ಟಿದಾರ, ಎಷ್ಟು ಕೊಟ್ಟಿದ್ದಾರೆ 10 to the power minus 6. ಸೊ ಏನಾಯ್ತು, 10 to the power ವಿ ಬೈ ಎಲ್ is equal to how much, 10 to the power plus 7 into 10 to the power minus 5, 10 to the power plus 2 into minus 6 ಮೇಲ್ಗಡೆ ನ್ಯೂಮರೇಟರಿಗೆ ಹೋದಾಗ plus 6. This is equal to 10 to the power 8 ಅಂತ ಬರೀಬಹುದು ಅಲ್ವಾ. ಸೊ 10 to the power 8 ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವುದು ಸರಿಯಾದ ಆನ್ಸರ್ ಇಲ್ಲಿ, ಆಪ್ಷನ್ ಡಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಓಕೆ, so next we move to the next problem. ಆಯ್ತು. 22ನೇ ಕ್ವಶನ್ ಗೆ ಹೋಗುವ. ಸೊ ಇದೇನಾಗುತ್ತೆ ಇಲ್ಲಿ, ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ದ ಫಾಲೋವಿಂಗ್ ಸರ್ಕ್ಯೂಟ್ ಬಿಟ್ವೀನ್ ಎ ಅಂಡ್ ಬಿ. ಇಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಐ ಹೋಪ್ ಇದು ಕ್ಲಿಯರ್ ಆಗತ್ತ ಅಂತ ನೋಡುವ. ಜಸ್ಟ್ ಎಷ್ಟು ಸಾಲ್ವ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಚೆಕ್ ಮಾಡ್ತೇನೆ ನಾನಿಲ್ಲಿ. ಸೊ ಇಲ್ಲಿ ಏನ್ ತಗೊಳ್ಬಹುದು ಅಂದ್ರೆ, ಫಸ್ಟ್ ಟೈಮ್ ಇಸ್ ವೆರಿ ಶಾರ್ಟ್, ಸೊ ಓನ್ಲಿ 5 minutes ಇಸ್ ದೇರ್. ಓಕೆ, ಸೊ ಇಲ್ಲಿ ನಾವು ಹೇಗೆ ಬರೀಬಹುದು ಅಂದ್ರೆ, ದೇರ್ ಆರ್ 1 2 3 4 5 and 6 ರೆಸಿಸ್ಟೆನ್ಸಸ್ ಗಳಿದಾವೆ ಅಲ್ವಾ, 4 ರೆಸಿಸ್ಟರ್ಸ್ ಗಳಿದಾವೆ. ಸೊ ಬಿಟ್ವೀನ್ ಎ ಅಂಡ್ ಬಿ ನಾವು ಇಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಈ ರೆಸಿಸ್ಟೆನ್ಸ್ ಅನ್ನ ಫಸ್ಟ್ ಆಫ್ ಆಲ್ ಹೀಗೆ ಇಟ್ಕೊಂಡ್ರೆ ನಮ್ಗೆ ಯಾವುದು ಸೀರೀಸ್ ಯಾವುದು ಪ್ಯಾರಲಲ್
ಕಾಂಬಿನೇಷನ್ ಗೊತ್ತಾಗೋದಿಲ್ಲ. ಸೊ ಇದನ್ನ ನಾವೇನ್ ಮಾಡ್ಬೇಕು, ರೀಅರೇಂಜ್ ಮಾಡಿ ಬರಿಬೇಕು. ಹೇಗೆ ಬರಿಬಹುದು? ಈ ರೆಸಿಸ್ಟೆನ್ಸ್ ಅನ್ನ ರೀಅರೇಂಜ್ ಮಾಡಿದಾಗ ದಿಸ್ ರೆಸಿಸ್ಟೆನ್ಸ್ ಹೇಗೆ ರೀಅರೇಂಜ್ ಮಾಡಬಹುದು ಅಂದ್ರೆ, ಇಟ್ ಈಸ್ ಜಸ್ಟ್ ಲೈಕ್ ಅ ವಿಟ್ಸ್ಟನ್ಸ್ ನೆಟ್ವರ್ಕ್. ಸೊ ವಿಟ್ಸ್ಟನ್ಸ್ ನೆಟ್ವರ್ಕ್ ಇದ್ದಾಗ ಇದು ಹೇಗೆ ಅಂತ ತೋರಿಸ್ತೇನೆ. ಸೊ ರೀಅರೇಂಜ್ ಮಾಡಿ ಬರೆದ್ರೆ ನಾವು ದಿಸ್ ಈಸ್ ಪಾಯಿಂಟ್ ಎ ಅಂತ ಇಟ್ಕೋತೇನೆ. ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡಿದಾಗ ಇಲ್ಲೊಂದು 10 ಓಮ್ ರೆಸಿಸ್ಟೆನ್ಸ್ ಬಂತು. ಸೊ ಅದು ಕಂಟಿನ್ಯೂ ಆಗತ್ತೆ ಇಲ್ಲಿಗೆ, ಈ ಪಾಯಿಂಟ್ ಪಿ ಅಂತ ಇಟ್ಕೊಂಡ್ರೆ ಇದನ್ನ ನಾವು ರೀಅರೇಂಜ್ ಮಾಡಿದ್ರೆ ಈ ರೀತಿಯಲ್ಲಿ ಬರೀಬಹುದು. ವಿಟ್ಸ್ಟನ್ಸ್ ನೆಟ್ವರ್ಕ್ ಫಾರ್ಮ್ ಅಲ್ಲಿ ಬರೀಬಹುದು. ಇದು ಪಾಯಿಂಟ್ ಬಿ. ಎ ಮತ್ತೆ ಬಿ. ಬಿ ಅಲ್ಲಿ ಇವೆರಡು ರೆಸಿಸ್ಟೆನ್ಸ್ 10 ಓಮ್ ಮತ್ತೆ 10 ಓಮ್ ಅನ್ನ ತಗೊಂಡಿದ್ದೇನೆ ನಾನು. ಸೊ ಇವೆರಡು ಏನಾಗಿದೆ, ಈ ಪಾಯಿಂಟಿಗೆ ಹೋಗಿ ಕನೆಕ್ಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಇದು ಎರಡು ಇಲ್ಲಿದೆ, ಈ ರೀತಿ ಇಲ್ಲಿ ಜಾಯಿನ್ ಆಗತ್ತೆ. ಇದು ಹೀಗೆ ಬಂದ್ ಜಾಯಿನ್ ಆದ್ರೆ ಈ ಪಾಯಿಂಟಿಗೆ ಜಾಯಿನ್ ಆಗತ್ತೆ, ಇಲ್ಲಿ ಮತ್ತೆ ಇಲ್ಲಿ. ಇದು ಪಿ ಮತ್ತೆ ಕ್ಯೂ ಅಂತ ಇಟ್ಕೋಬಹುದು. ಇದು ಪಿ ಅಂಡ್ ಕ್ಯೂ. ಸೊ ಪಿ ಅಂಡ್ ಕ್ಯೂ ಗೊತ್ತಾಗ್ತಾ ಇದೆಯಾ ಇದು? ಸೊ ಈ ರೀತಿಯಲ್ಲಿ ಕಾಂಬಿನೇಷನ್ ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲೆರಡು ರೆಸಿಸ್ಟೆನ್ಸ್ ಗಳಿದಾವೆ ಈ ರೀತಿಯಲ್ಲಿ. ಇದು 10, ಎಲ್ಲದೂ 10 ಇದೆ ಇಲ್ಲಿ, 10 ಓಮ್ 10 ಓಮ್ 10. ಸೊ ಇದ್ರ ಜೊತೆ ಉಳಿದೆರಡು ರೆಸಿಸ್ಟೆನ್ಸ್ ಗಳನ್ನ ಬಿಟ್ಟೆ ನಾನು. ಯಾವುದು? ಇವೆರಡು. ಇವೆರಡು ಎಲ್ಲಿ ಬಂದಿದೆ? ಪಿ ಮತ್ತೆ ಕ್ಯೂ ಮಿಡ್ಲು. ಇವೆರಡು ಏನಾಗಿದೆ? ಸೀರೀಸ್ ಕಾಂಬಿನೇಷನ್ ಆಗಿದೆ. ಓಕೆ, ಸೊ ಈ ರೀತಿಯಲ್ಲಿ ಬಂದಿದೆ. ಇದು 10 ಅಂಡ್ ದಿಸ್ ಒನ್ ಇಸ್ ಆಲ್ಸೋ 10. ಸೊ ಈ ಕೇಸಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ, ಜಸ್ಟ್ ನಾನು ಇದನ್ನ ಕ್ಲೂ ಕೊಡ್ತೇನೆ, ನೀವು ಸಾಲ್ವ್ ಮಾಡಿ. ಸೊ ಈ ರೀತಿ ಕನೆಕ್ಷನ್ ಆದಾಗ when the bridge is balanced, the resistance between these two ends P and Q ಅನ್ನ ನೆಗ್ಲೆಕ್ಟ್ ಮಾಡಬಹುದು. ಸೊ ಅದನ್ನ ನಾವು ಕನ್ಸಿಡರ್ ಮಾಡಬೇಕು ಅಂತಿಲ್ಲ. ಬ್ರಿಡ್ಜ್ ಬ್ಯಾಲೆನ್ಸ್ ಆದಾಗ ಅದು ಏನು ಇಫೆಕ್ಟ್ ಆಗೋದಿಲ್ಲ. ಬಿಕಾಸ್ ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್ ಏನಾಗುತ್ತೆ? 0 ಆಗುತ್ತೆ, ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ 0 ಆಗುತ್ತೆ. ಸೊ ಹಾಗಾಗಿ ಇದನ್ನ ಕನ್ಸಿಡರ್ ಮಾಡಬೇಕು ಅಂತಿಲ್ಲ. ಹಿಯರ್ ಟೂ ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್. ಇದು ಮತ್ತೆ ಇದು ಸೀರೀಸ್ ಅಲ್ಲಿ ಇದೆ, ಅಂಡ್ ದಿಸ್ ಒನ್ ಇಸ್ ಅಂಡ್ ದಿಸ್ ಒನ್ ಇಸ್ ಆಲ್ಸೋ ಇನ್ ಸೀರೀಸ್. ಓಕೆ, ಸೊ ಈ ಕಾಂಬಿನೇಷನ್ ಏನಾಗುತ್ತೆ? ದೇ ಆರ್ ಇನ್ ಪ್ಯಾರಲಲ್. ಸೊ ಅವೆರಡು ಏನಾಗುತ್ತೆ? ಪ್ಯಾರಲಲ್ ಅಲ್ಲಿ ಬರ್ತಾವೆ. ಸೊ ಹಾಗಾಗಿ ದ ಲಾಸ್ಟ್ ಆನ್ಸರ್ ಎಷ್ಟು ಬರ್ಬೇಕಂದ್ರೆ 10 ಓಮ್ ಇಸ್ ದ ಕರೆಕ್ಟ್ ಆನ್ಸರ್. ಜಸ್ಟ್ ನೆನ್ಪಿಟ್ಕೊಳ್ಳಿ, ಇದು R1 ಅಂತ ಇಟ್ಕೊಂಡ್ರೆ ಇದು R2 and this one is R3 and R4 ಅಂತ ಕನ್ಸಿಡರ್ ಮಾಡಿದ್ರೆ R1 and R2 are in series, R3 and R4 are in series. So resulting combination ಇವೆರಡರದ್ದು ರಿಸಲ್ಟೆಂಟ್ R dash ಆದ್ರೆ ಇವೆರಡರ ರಿಸಲ್ಟೆಂಟ್ R double dash ಆದ್ರೆ they are in parallel ಕಾಂಬಿನೇಷನ್ ಅಲ್ಲಿ ಬರ್ತವೆ. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 10 ಓಮ್ ಅಂತ ಬರುತ್ತೆ. ದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಸೊ ಐ ಹೋಪ್ ಇದನ್ನ ನೀವು ಟ್ರೈ ಮಾಡಬಹುದು, ಮನೆಯಲ್ಲಿ ಟ್ರೈ ಮಾಡಿ. ಸೊ ಈ ಕ್ವಶನ್ ಅನ್ನ ಜಸ್ಟ್ ನಾನು ಇವೆರಡು ರೆಸಿಸ್ಟೆನ್ಸ್ ಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು. ಸೊ ಅದು ಕೌಂಟ್ ಆಗೋದಿಲ್ಲ. ಇವೆರಡಷ್ಟೇ, ಇವು 4 ಅಷ್ಟೇ ಕೌಂಟ್ ಆಗತ್ತೆ. ಓಕೆ, ಸೊ ಐ ಹ್ಯಾವ್ ಕ್ಲಿಯರ್ಡ್ 22 ಕ್ವಶನ್ಸ್. ಓಕೆ, ಸೊ ಈ ತರದ ಕ್ವಶನ್ಸ್ ಗಳು ಎಲ್ಲಿ ಬರ್ತಾವಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿಯ ಮೇಲೆ ನಾವು ಈ ತರದ ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ಮೇನ್ ಆಗಿ ಕರೆಂಟ್ ಎಲೆಕ್ಟ್ರಿಸಿಟಿಯ ಮೇಲೆ ನಮ್ಗೆ ಯಾವ ಕ್ವಶನ್ ಗಳು ಬರ್ತಾವೆ ಅಂದ್ರೆ ಮೇನ್ ಆಗಿ. ಓಕೆ, ಸೊ ನಾವು ಯಾವುದನ್ನ ಅಬ್ಸರ್ವ್ ಮಾಡಬಹುದು ಅಂದ್ರೆ, ಯಾವುದು ಅಂತಂದ್ರೆ ಜಸ್ಟ್ ಓಮ್ಸ್ ಲಾ ಮೇಲೆ ಕರೆಂಟ್ ಡೆನ್ಸಿಟಿ, ನಂಬರ್ ಡ್ರಿಫ್ಟ್ ವೆಲಾಸಿಟಿ, then resistors are in series, resistors are in parallel, cells in series, cells in parallel combination. So and also ಯಾವುದು ವಿಟ್ಸ್ಟನ್ಸ್ ನೆಟ್ವರ್ಕ್ ಅಂಡ್ ಕಿರ್ಚಾಫ್ಸ್ ಲಾ ಮೇಲೆ ನಾವು ಕ್ವಶನ್ಸ್ ಗಳನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಹಿಯರ್ ವಿ ಕಂಪ್ಲೀಟ್ ಕರೆಂಟ್ ಎಲೆಕ್ಟ್ರಿಸಿಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.